ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಯುದ್ಧದ ಸನ್ನಿವೇಶದಲ್ಲಿ ಸಿಲಿಂಡರ್ ಕೊರತೆ ಅಂತ ಜನ ಪರದಾಡ್ತಾನೆ ಇದ್ದಾರೆ. ಆದ್ರೆ ಈಗ ನೋಡಿದ್ರೆ ಬೆಂಗಳೂರಿನಲ್ಲಿ ಸಿಲಿಂಡರ್ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆಯಾ, ಗೋದಾಮಿನಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನ ಸಂಗ್ರಹಿಸಿ ಇಡಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಸಿಲಿಂಡರ್ ಮಾಫಿಯಾಕ್ಕೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಾ? ಜನ ಹೊಟ್ಟೆಗೆ ತಿನ್ನಕ್ಕೆ ಅನ್ನ ಬೇಯಿಸ್ಕೊಳಕ್ಕಾಗದೆ ಎಷ್ಟು ಪರದಾಡ್ತಾ ಇದ್ದಾರೆ. ಹೊರಗಡೆ ಹೋಟೆಲ್ಗಳಲ್ಲಿ ಗ್ರಾಹಕರಿಗೆ ಒಂದು ತುತ್ತು ಊಟ ಹಾಕೋಕ್ಕಾಗದೆ ಎಷ್ಟೊಂದು ಸಾವಿರಾರು ಹೋಟೆಲ್ಗಳು ಬಾಗ್ಲಾಕೊಂಡು ಮನೆಗೆ ಹೋಗ್ಬೇಕಾಯ್ತು. ಇಷ್ಟೆಲ್ಲ ಆದರೂ ಕೂಡ ಒಂದಷ್ಟು ಮಂದಿ ಕೆಟ್ಟ ಹುಳ ಅಂತ ಹೇಳ್ತೀವಲ್ಲ ಅಂತಹ ಜನಗಳಿದ್ದಾರ. ಸಿಲಿಂಡರ್ ಮಾಫಿಯಾಕ್ಕೆ ಪ್ರಭಾವಿಗಳು ಶ್ರೀರಕ್ಷೆ ಕೊಡ್ತಾ ಇದ್ದಾರಾ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕಳ್ಳಾಟವನ್ನ ನಾವು ಬಯಲು ಮಾಡ್ತಾ ಇದ್ದೀವಿ. ಯಲಹಂಕದ HP ಏಜೆನ್ಸಿಯಿಂದ ಯಾವ ರೀತಿ ಕಳ್ಳಾಟ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಏಜೆನ್ಸಿ ವಿರುದ್ಧ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. ದೂರನ್ನ ಆಧರಿಸಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಗೃಹ ಬಳಕೆ ವಾಣಿಜ್ಯ ಸಿಲಿಂಡರ್ಗಳ ದಾಸ್ತಾನೆ ಪತ್ತೆಯಾಗಿದೆ. ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಾರೆ? ಅಧಿಕಾರಿಗಳ ಮೇಲೆ ಯಾರು ಒತ್ತಡ ಇದೆ? ಯಾರೇ ಒತ್ತಡ ಏನೇ ಇದ್ರೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಏನು ಸಮಸ್ಯೆ ಅಧಿಕಾರಿಗಳಿಗೆ? ಅಥವಾ ಇದಕ್ಕೂ ಬಹಳ ದೊಡ್ಡ ಪ್ರಭಾವಿಗಳೇನಾದರೂ ಇದ್ದಾರಾ? HP ಗ್ಯಾಸ್ ಏಜೆನ್ಸಿ ಯಲಹಂಕ ಯಾವ ರೀತಿಯಲ್ಲಿ ದಾಸ್ತಾನು ಮಾಡಿದೆ ಅಂತ ಆಹಾರ ಇಲಾಖೆ ಅಧಿಕಾರಿಗಳು ರೈಡ್ ಮಾಡಿದಾಗ ಒಂದಷ್ಟು ದಾಸ್ತಾನು ಕಂಡು ಬಂತು. ಆದರೆ ಏನು ಭಾರಿ ಏನು ಕ್ರಮ ಕೈಗೊಳ್ಳಲಿಲ್ಲ ಅಂತ ಇಂಥವರ ವಿರುದ್ಧ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ದಾಸ್ತಾನಿಟ್ಟು ಕೂಡಿಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ಕೊಳ್ತಾ ಇರೋವಂಥವ್ರು ಸಾಕಷ್ಟು ಜನ ಆಗ್ಬಿಟ್ಟಿದ್ದಾರೆ. ಇದು ಪಕ್ಕಾ ದೇಶದ್ರೋಹದ ಕೆಲಸ. ನೋಡಿ, ಇದಕ್ಕಿಂತ ದೇಶದ್ರೋಹದ ಕೆಲಸ ಇನ್ನೊಂದಿರ್ಲಿಕ್ಕಿಲ್ಲ. ಜನಗಳ ಅನ್ನ ಕಸಿಯೋ ಕೆಲಸ ಇದು. ಈ ಯುದ್ಧದಂಥ ಸನ್ನಿವೇಶದಲ್ಲಿ ದೇಶಕ್ಕೆ ಸಾಥ್ ಕೊಟ್ಟು ನಾವು ದೇಶದ ಜೊತೆ ನಿಲ್ಲೋದ್ರ ಬದಲಾಗಿ ಈ ರೀತಿ ಕಾಳಸಂತೆಕೋರರು ಈ ರೀತಿ ಮಾಡ್ತಾ ಇರೋದು ಖಂಡಿತವಾಗ್ಲೂ ಖಂಡನೀಯ. ಇವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಎಂಥ ಕಳ್ಳಾಟ ನಡೆದಿದೆ ಅಂದ್ರೆ, ಅಷ್ಟೊಂದು ಅಕ್ರಮ ಸಿಲಿಂಡರ್ಗಳ ದಾಸ್ತಾನು ಕಂಡು ಬಂದಿದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ಲಿಲ್ಲ. ಹಿಂದೇಟು ಹಾಕಿದ್ರು. ಅಲ್ಲಿ ಜನ ಅದನ್ನ ಅಬ್ಸರ್ವ್ ಮಾಡಿದ್ರು, ಸ್ಥಳೀಯರು ಅಬ್ಸರ್ವ್ ಮಾಡಿದ್ರು. ಸ್ಥಳೀಯರು ಏನು ಹೇಳ್ತಾರೆ, ಜನ ಏನು ಹೇಳ್ತಾರೆ, ಇದನ್ನ ಜನರಿಗೆ ತಲುಪಿಸೋದು ನಮ್ಮ ಕರ್ತವ್ಯ. ನೋಡಿ, ಅಧಿಕಾರಿಗಳು ಸ್ಥಳೀಯರ ಮುಂದೆ ನಮಗೆ ಕ್ರಮ ಕೈಗೊಳ್ಳಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಚಿವರು ಕೊಟ್ಟಿದ್ದಾರೆ ಅಂತ. ಸಚಿವರು ಯಾರು ಹಾಗಾದ್ರೆ? ಮುನಿಯಪ್ಪನ ಅಂತ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಸ್ಥಳೀಯರ ಮುಂದೆ ಹೂ ಅಂತ ಆಹಾರ ಇಲಾಖೆ ಅಧಿಕಾರಿಗಳ ತಂಡ ಹೇಳಿದೆ. ಹಾಗಾಗಿ ಗೋದಾಮು ಜಪ್ತಿ ಮಾಡದೆ ತೆರಳಿದ್ದಾರೆ. ಯಾರು ಡೀಲ್ ಮಾಡ್ಕೊಂಡ್ರು? ಇವ್ರು ನಿಮ್ಮವ್ರ? ಮೇಡಮ್, ನಾನು ನಿಮ್ಗೆ ಏನು ಹೇಳಿದೆ? ನಿಮ್ಮನ್ನ ಯಾಕೆ ಬೈದೆ ಹೇಳ್ರಿ? ನಾನು ಯಾಕೆ ಅಷ್ಟೊಂದಿನ ಕಷ್ಟಪಟ್ಬಿಟ್ಟು ಬಿಟ್ಬಿಡು ಅಂತಷ್ಟು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ ಮೇಡಮ್? ಇಷ್ಟ ಮಾತಾಡೋದ್ರ ಯಾರು ನಮ್ಮನ್ನು ಬಿಡ್ತಾರೇನಪ್ಪ ಅವತ್ತಕ್ಕೆ ಅಷ್ಟು ಎತ್ತಾಗ್ತಾರೆ. ಯಾರು ಮೇಡಮ್? ಮಿನಿಸ್ಟ್ರು ಇವರು KH ಮುನಿಯಪ್ಪರ ಅವ್ರು ಮಾಡಿರೋ ಫೋನ್ನ ಅವರೇ ಬಿಟ್ಬಿಡಿ ಅಂದ್ರ ಜೇಡಿಗೆ. ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ ಮಿನಿಸ್ಟ್ರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ ಹಂಗಂದ್ರೆ. ಅದು ಮಿನಿಸ್ಟ್ರ್ ಹೇಳಿದಂಗೆ ಇವ್ರು ಹೆಂಗೆ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡಿಬಿಟ್ರೆ ಇವಾಗ ಏನು ಮಾಡ್ತಾರೆ ಮೇಡಮ್? ಇವ್ರು ಹೋಗ್ಲಿ. ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ ಹಂಗಂದ್ರೆ? ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಏನು ಮೇಡಮ್? ರೀಸೈಕಲ್ ಬಿನ್ನಲ್ಲಿ ಇರುತ್ತೆ, ತೆಗೆದು. ಅವ್ರಿಗೆ ಪಾಪ ಕುತ್ತಿಗೆ ಬಂದು KH ಮುನಿಯಪ್ಪ ಅವ್ರು ಫೋನ್ ಮಾಡ್ತಾವ್ರಂತವ್ರಿಗೆ ಬಿಟ್ಬಿಡಿ ಅಂತ. ಎಂಥ ಕೇಸು ಮೇಡಮ್? ಅಲ್ಲ ಮೇಡಮ್, ಹಿಂಗೆ ಅವ್ರು ಫೋನ್ ಮಾಡಿದಷ್ಟು ಹೆಂಗೆ ಮೇಡಮ್ ಬಿಟ್ಬಿಡ್ತೀರಾ ನೀವು? ಅಯ್ಯೋ ದೇವ್ರೆ, ಏನು ಬಿಟ್ಬಿಡ್ತೀರಾ ನೀವು? ಬಿಟ್ಬಿಡ್ತೀರಾ? ಯಾರು ಫೋನ್ ಆಗಿರೋ ಕೇಳ್ರಿ. ಯಾರು?
ಕೊಡಿ ನಮಗೆ ಮತ್ತೆ. ನಾವು ದಾಳಿಯೇ ಮಾಡಿಲ್ಲ ಅಂತ ಅಧಿಕಾರಿ ಸಮಜಾಯಿಷಿ. ಇದು ಇನ್ನೂ ದುರಂತ ನೋಡಿ. ಅಧಿಕಾರಿಗಳಿಗೆ ಕೆಲಸನೇ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇದೆಯಾ ಹಾಗಾದ್ರೆ? ರಿಪಬ್ಲಿಕ್ ಕನ್ನಡಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಾವು ಅಲ್ಲೇ ಇದ್ದಾರೆ ಅವರು, ಆದ್ರೂ ನಾವು ದಾಳಿಯೇ ಮಾಡಿಲ್ಲ ಅಂತ. ಅಂದ್ರೆ ನಿಮ್ಮ ಕಣ್ಣೆದುರೇ ಹಾಗಾದ್ರೆ ಜನರನ್ನ ಕೊಳ್ಳೆ ಹೊಡಿತಾ ಇದ್ರು, ಜನರಿಗೆ ಹೋಗ್ಬೇಕಾಗಿರೋ ಸಿಲಿಂಡರ್ ದಾಸ್ತಾನು ಇಟ್ಕೊಂಡ್ರು ನೀವೇನೂ ಮಾಡಲ್ಲ, ಹಿರಿಯ ಅಧಿಕಾರಿಗಳು ವಿಚಾರಿಸ್ಕೋತಾರೆ ಅಂತ ಹೇಳಿದ್ದಾರೆ. ತಪ್ಪಿಸಿಕೊಳ್ಳೋ ಯತ್ನ ಇದು ಅಂತ ನಾನು ಆ ರೀತಿ ಹೇಳಿಲ್ಲ ನೋಡಿ. ಇವೆಲ್ಲ ಶುರುವಾಯಿತು. ರಿಪಬ್ಲಿಕ್ ಕನ್ನಡಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಆ ರೀತಿ ಹೇಳೇ ಇಲ್ಲ. ಮೇಡಮ್ ಇವತ್ತೇನೋ ರೇಡ್ ಮಾಡಿದ್ರ ಮೇಡಮ್? ಇಲ್ಲ. ನಿಹಾಲ್ HP ಗ್ಯಾಸ್ ಹತ್ರ ಇಲ್ಲ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು. ಏನು ಕ್ಲಿಯರ್ ಇದೆಯಾ ಸರ್? ಕರೆಕ್ಟ್ ಇದೆಯಾ ಅವ್ರದ್ದು? ಮತ್ತೆ ಅವ್ರು ಅಲ್ಲೇ ಯಾಕೆ ಮೇಡಮ್ ದಾಸ್ತಾನು ಮಾಡಿದ್ರು? ಏನು ಸರ್? ಬೇರೆ ಕಡೆ ದಾಸ್ತಾನು ಮಾಡಿದ್ರಲ್ಲ, ಯಾಕೆ ಅಲ್ಲೇನೆ ಇದು ಮಾಡಿರೋದವರು? ದಾಸ್ತಾನು ಇಲ್ಲ ಸರ್, ಆಚೆ ಇಟ್ಟಿದ್ರು. ಹೌದಾ? ಅಲ್ಲಲ್ಲ, ಅಲ್ಲಿ ಒಂದು ವಿಡಿಯೋ ನಮ್ಗೆ ಬಂದಿತ್ತು, ಅದರಲ್ಲಿ ಇಲ್ಲ ಮಿನಿಸ್ಟರ್ ಕಡೆಯಿಂದ ಫೋನ್ ಬಂತು ಅಂತ ನೀವಂತೀರಿ. ಅದಕ್ಕೆ ಇಲ್ಲ ಬಿಡಿ ಸರ್. ಅಲ್ಲ ವಿಡಿಯೋದಲ್ಲಿ ಇದೆ ಮೇಡಮ್, ಅದಕ್ಕೆ ಕೇಳಿದೆ. ಇಲ್ಲ ಸರ್, ಹಂಗೇನಿಲ್ಲ. ನನಗೆ ಕೇಳಿದ್ರು ಸರ್. ಅಲ್ಲ ಅಲ್ಲಿ ಅಕ್ರಮವಾಗಿ ಇಟ್ಟಿರೋದು ನಿಜನಾ? ಅದು ಗೊತ್ತಿಲ್ಲ ಸರ್ ನಂಗೆ. ಅದಕ್ಕೋಸ್ಕರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂದ್ರೆ ಮಾಡಲಿಲ್ಲ. ಕಳಿಸ್ತೀನಿ ಅಂತ ಹೇಳಿ ಕಳಿಸ್ಲಿಲ್ಲ. ಅದಕ್ಕೆ ನಾನು ಸರ್ ಹಂಗೆ ಹೇಳಿದ್ದೆ, ನಮ್ಮ ಸರ್ಗೆ ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಅಲ್ಲ ಮೇಡಮ್, ಅದು ದಾಸ್ತಾನು ಮಾಡುವಂತ ಜಾಗನ ಅಥವಾ ಪ್ರೈವೇಟ್ ಜಾಗನ? ಸರ್ ಅವರೇನೋ ಶಿಫ್ಟ್ ಮಾಡ್ಕೊಂಡಿದ್ದೀರಾ ಏನೋ ಅಂತಿದ್ದಾರೆ ಸರ್ ಅವರು. ಹೌದಾ? ಆ ಥರ ಮಾಡ್ಬೋದಾ? ಅದಕ್ಕೆ ಕೇಳೋಣ ಅಂತ. ಅದ್ರ ಬಗ್ಗೆ ಗೊತ್ತಿಲ್ವಲ್ಲ, ನಾವು ಕೇಳ್ಕೊಂಡ್ಬಿಟ್ಟು ಮಾಡೋಣ, ಮುಂದುವರಿಯೋಣ ಅಂತ ಹೇಳ್ಬಿಟ್ಟು ಸರ್ ಹೇಳಿದ್ದೀನಿ ಸರ್. ಇನ್ಫಾರ್ಮ್. ಹೌದಾ? ಯಾವ ಗ್ಯಾಸ್ ಏಜೆನ್ಸಿ ಮೇಡಮ್ ಅದು? ನಿಹಾಲ್ ಸರ್. ನಿಹಾಲ್ ಗ್ಯಾಸ್ ಪ್ರೈವೇಟಾ? ಇಲ್ಲ ಸರ್, ಬೆಂಗಳೂರಿನಲ್ಲಿ ಏಜೆನ್ಸಿಗಳ, ಈ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟ ಸಿಕ್ಕಾಪಟ್ಟೆ ಜೋರಾಗಿದೆ. ಇನ್ನು ಈ ಮಾಫಿಯಾಗೆ ಪ್ರಭಾವಿಗಳ ಶ್ರೀರಕ್ಷೆ ಇದೆ, ಸಚಿವರದ್ದೇ ಶ್ರೀರಕ್ಷೆ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಹಾಕಾರ. ಕರುನಾಡಲ್ಲಿ ಅಕ್ಷರಶಃ ಗ್ಯಾಸ್ ಸಿಲಿಂಡರ್ಗಳಿಗೆ ಹಾಹಾಕಾರ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಾಗಿಲನ್ನು ಹಾಕಿಕೊಂಡಿವೆ. ಗಂಟೆಗಟ್ಟಲೆ ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕುಳಿತರೂ ಕೂಡ ಗೃಹ ಬಳಕೆ ಸಿಲಿಂಡರ್ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ರೀತಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಿಲಿಂಡರ್ ದಂಧೆ ಜೋರಾಗಿದೆ. ಗ್ಯಾಸ್ ಏಜೆನ್ಸಿಗಳಿಂದ ಸಿಲಿಂಡರ್ ದಂಧೆ, ಸಿಲಿಂಡರ್ ಮಾಫಿಯಾಗೆ ಪ್ರಭಾವಿಗಳ ರಕ್ಷೆ. ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡೋಕೆ ಶುರು ಮಾಡಿವೆ. ರಾಜಾರೋಷವಾಗಿ ಸಿಲಿಂಡರ್ ದಂಧೆ ಮಾಡ್ತಿರುವಂತಹ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಈ ಮಾಫಿಯಾಗೆ ಸಚಿವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಯಲಹಂಕದ ನಿಹಾಲ್ HP ಗ್ಯಾಸ್ ಏಜೆನ್ಸಿಯಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಸ್ಥಳೀಯರು ದೂರು ನೀಡಿದ ಬೆನ್ನಲ್ಲೇ ಏಜೆನ್ಸಿ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳಿಕ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಸಿಲಿಂಡರ್ಗಳನ್ನು ಸೀಸ್ ಮಾಡಲು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸ್ಥಳೀಯರು ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಸೀಸ್ ಮಾಡದಂತೆ ಆಹಾರ ಸಚಿವ ಮುನಿಯಪ್ಪನೇ ಹೇಳಿದ್ದಾರೆ ಅಂತ ಆಹಾರ ಅಧಿಕಾರಿಗಳು ಬಾಂಬ್ ಸಿಡಿಸಿದ್ದಾರೆ. ಯಾರು ಡೀಲ್ ಮಾಡ್ಕೊಂಡ್ರು? ಇವ್ರು ನಿಮ್ಮವ್ರ? ಮೇಡಮ್ ನಾನು ನಿಮ್ಗೆ ಏನು ಹೇಳಿದೆ? ನಿಮ್ಮನ್ನ ಯಾಕೆ ಬೈದೆ ಹೇಳ್ರಿ? ನಾನು ಯಾಕೆ ಅಷ್ಟೊಂದಿಂದ ಕಷ್ಟಪಟ್ಬಿಟ್ಟು ಬಿಟ್ಬಿಡು ಅಂತಷ್ಟು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ ಮೇಡಮ್? ಇಷ್ಟ ಮಾತಾಡೋದ್ರಂತ ಯಾರು ನಮ್ಮನ್ನು ಬಿಡ್ತಾರೇನಪ್ಪ ಬದುಕಕ್ಕೆ? ಅಷ್ಟು ಎತ್ತಾಗ್ತಾರೆ. ಯಾರು ಮೇಡಮ್ ಮಿನಿಸ್ಟ್ರು? ಇವರು KH ಮುನಿಯಪ್ಪರ. ಅವ್ರು ಮಾಡಿರೋ ಫೋನ್ನ ಅವರೇ ಬಿಟ್ಬಿಡಿ ಅಂದ್ರ ಜೇಡಿಗೆ. ಅದಕ್ಕೆ ಬಿಟ್ಬಿಡ್ತಾರಂತವರು. ಬಾ ಮಿನಿಸ್ಟ್ರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ ಹಂಗಂದ್ರೆ. ಅದು ಮಿನಿಸ್ಟ್ರ್ ಹೇಳಿದಂಗೆ ಇವ್ರು ಹೆಂಗೆ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡಿಬಿಟ್ರೆ ಇವಾಗ ಏನು ಮಾಡ್ತಾರೆ ಮೇಡಮ್ ಇವ್ರು? ಹೋಗ್ಲಿ. ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ ಹಂಗಂದ್ರೆ? ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಏನು ಮೇಡಮ್? ರೀಸೈಕಲ್ ಬಿನ್ನಲ್ಲಿ ಇರುತ್ತೆ, ತೆಗೆದು. ಅವ್ರಿಗೆ ಪಾಪ ಕುತ್ತಿಗೆ ಬಂದು KH ಮುನಿಯಪ್ಪ ಅವ್ರು ಫೋನ್ ಮಾಡ್ತಾವ್ರಂತವ್ರಿಗೆ ಬಿಟ್ಬಿಡಿ ಅಂತ. ಎಂಥ ಕೇಸು ಮೇಡಮ್? ಅಲ್ಲ ಮೇಡಮ್, ಹಿಂಗೆ ಅವ್ರು ಫೋನ್ ಮಾಡಿದಷ್ಟು ಹೆಂಗೆ ಮೇಡಮ್ ಬಿಟ್ಬಿಡ್ತೀರಾ ನೀವು? ದೇವ್ರೆ, ಏನು ಬಿಟ್ಬಿಡ್ತೀರಾ ನೀವು? ಬಿಟ್ಬಿಡ್ತೀರಾ? ಯಾರು ಫೋನ್ ಆಗಿರೋ ಕೇಳ್ರಿ. ಯಾರು? ಕೊಡಿ ನಮಗೆ ಮಾತಾಡ್ತೀವಿ.
ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಇದ್ದಾರೆ. ಸತ್ತಾರ್, ಇದು ಸಾಕಷ್ಟು ದಿನಗಳಿಂದ ಈ ಅನುಮಾನ ಇತ್ತು, ಏಜೆನ್ಸಿಗಳು ಕಳ್ಳಾಟ ಆಡ್ತಿದ್ದಾವ ಅಂತ. ಯಾಕಂದ್ರೆ ಸರ್ಕಾರಗಳು ಹೇಳ್ತಾ ಇದ್ದಾವೆ ಸಿಲಿಂಡರ್ ಬೇಕಾದಷ್ಟು ಸಪ್ಲೈ ಆಗ್ತಾ ಇದೆ ಅಂತ, ಗೃಹ ಬಳಕೆ ಸಿಲಿಂಡರ್ ಅಂತೂ ಏನು ತೊಂದರೆ ಇಲ್ಲ ಅಂತ. ಜನರಿಗೆ ಸಿಲಿಂಡರೇ ಸಿಗ್ತಾ ಇರಲಿಲ್ಲ, ಬರೀ ಕಳ್ಳಾಟನೇ ಆಯ್ತು ಅಂತ. ಏನ್ ನಡೀತಾ ಇದೆ ಆಕ್ಚುಲಿ ಗ್ರೌಂಡ್ ಅಲ್ಲಿ ಸತ್ತಾರ್? ಇದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಬೆಲೆಯೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಇದೇ ಸಂದರ್ಭ ಅಂತ ಹೇಳಿ ಅವರು ಮೇಯೋದಕ್ಕೆ ಶುರು ಮಾಡ್ಬಿಟ್ಟಿದಾರ. ಮಿನಿಸ್ಟರ್ ಶ್ರೀರಕ್ಷೆ ಇರೋದು ಹೌದಾ? ಆಕ್ಚುಲಿ ಏನು ನಡೀತಾ ಇದೆ ಗ್ರೌಂಡ್ ಅಲ್ಲಿ? ಶ್ರೀಲಕ್ಷ್ಮಿ, ಯಾವಾಗ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಯಿತು ಆ ಒಂದು ಕ್ಷಣದಿಂದ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಕಳ್ಳಾಟ ಬಯಲಾಗಿತ್ತು. ಬಟ್ ಅದು ಹೊಸದೇನಿಲ್ಲ. ಬಟ್ ಇಲ್ಲಿ ಹೊಸ ವಿಚಾರ ಏನಂದರೆ, ಇಲ್ಲಿ ಎಲ್ಲೋ ಒಂದು ಕಡೆ ಸಚಿವರ ಹೆಸರನ್ನು ಅವರು ಪ್ರಸ್ತಾಪ ಮಾಡಿದ್ದು. ಆ ಪ್ರಸ್ತಾಪ ಮಾಡಿದ್ದು ಖುದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು. ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ರೇಡ್ ಮಾಡಿದಂತಹ ಅಧಿಕಾರಿಗಳೇ ಆಹಾರ ಸಚಿವರ ಹೆಸರನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಸಹಜವಾಗಿ ಇಲ್ಲಿ ಒಂದಿಷ್ಟು ಅನುಮಾನ ಮೂಡ್ತಾ ಇದೆ. ಈ ಒಂದು ಅಂದರೆ ರೇಡ್ ಪ್ರಕ್ರಿಯೆ ಹೇಗಿರುತ್ತಂದ್ರೆ, ಯಾವುದೇ ಒಂದು ಅಕ್ರಮ ಅಂದರೆ ಗೋಡನ್ನಲ್ಲಿ ಸ್ಟೋರೇಜ್ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಇನ್ಫಾರ್ಮೇಶನ್ ಕೊಟ್ಟಂಥ ಸಂದರ್ಭದಲ್ಲಿ ಮೊದಲಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡ್ತಾರೆ. ತದನಂತರದಲ್ಲಿ ಖುದ್ದು ಆಹಾರ ಇಲಾಖೆ ಅಧಿಕಾರಿಗಳೇ ಸ್ಥಳೀಯವಾಗಿರುವಂತಹ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡದಿದ್ದರೆ ಅಥವಾ ಅವರಿಗೆ ಅದಕ್ಕೆ ಪೂರಕವಾಗಿರುವಂತಹ ದಾಖಲಾತಿ ಇರದಿದ್ದರೆ, ಜೊತೆಗೆ ದಾಸ್ತಾನು ಮಾಡಿರುವಂತಹ ಜಾಗ ಕೂಡ ಅಕ್ರಮವಾಗಿದ್ದರೆ, ತದನಂತರದಲ್ಲಿ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸರು FIR ಮಾಡ್ತಾರೆ, ಇವರು ಗ್ಯಾಸ್ ಸಿಲಿಂಡರ್ಗಳನ್ನು ಅಧಿಕಾರಿಗಳು ಸೀಸ್ ಮಾಡ್ತಾರೆ. ಇದು ಪ್ರಕ್ರಿಯೆ. ಬಟ್ ನಿನ್ನೆ ಯಲಹಂಕ ನ್ಯೂ ಟೌನ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ರೇಡ್ ಸ್ಥಳೀಯರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಖುದ್ದು ಪೊಲೀಸರು ಬಂದಿರ್ತಾರೆ, ಆಹಾರ ಇಲಾಖೆ ಅಧಿಕಾರಿಗಳು ಬಂದಿರ್ತಾರೆ. ಬಟ್ ರೇಡ್ ಕೂಡ ಆಗುತ್ತೆ. ತದನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯ ಪ್ರೊಸೀಜರ್ ಆಗಿರಲ್ಲ. ಇದೇ ಕಾರಣಕ್ಕೆ ಸ್ಥಳೀಯರಿಗೆ ಕೂಡ ಅನುಮಾನ ಬರುತ್ತೆ, ಯಾಕೆ ನೀವು ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸಚಿವರ ಕಡೆಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ ಅಂತ ಅನ್ನೋ ಮಾಹಿತಿಯನ್ನು ಖುದ್ದು ಅಲ್ಲಿರುವಂತಹ ರೇಡ್ ಮಾಡಿರುವಂತಹ ಅಧಿಕಾರಿಗಳ ಪ್ರಸ್ತಾಪ ಮಾಡಿರೋದ್ರಿಂದ ಈ ಒಂದು ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಗ್ಯಾಸ್ ದಂಧೆ ಹಿಂದೆ ಪ್ರಭಾವಿಗಳು ಇದ್ದಾರಾ ಅನ್ನೋ ಪ್ರಶ್ನೆ ಈ ಒಂದು ಘಟನೆಯಿಂದ ಮೂಡ್ತಾ ಇದೆ. ಇದೇ ಕಾರಣಕ್ಕೆ ಖುದ್ದು ನಾವು ಕೂಡ ಆ ಒಂದು ರೇಡ್ ಮಾಡಿರುವಂತಹ ಅಧಿಕಾರಿಗಳಿಗೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರು ಮತ್ತೆ ಉಲ್ಟಾ ಹೊಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ನಾವು ಯಾವುದೇ ಕಾರಣಕ್ಕೂ ನಾವು ರೇಡೇ ಮಾಡಿಲ್ಲ, ನಮಗಿಂತ ವಿಚಾರ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದಾದ ನಂತರ ಇಲ್ಲ ಮೇಡಮ್ ನಮ್ಮ ಹತ್ರ ವಿಡಿಯೋ ಇದೆ ಅಂತ ಸಂದರ್ಭದಲ್ಲಿ ಮತ್ತೆ ಉಲ್ಟಾ ಹೊಡಿತಾರೆ. ಯಾಕೆ ನಾವು ಸೀಸ್ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಅನ್ನೋದಕ್ಕಿಂತ ಜಸ್ಟಿಫಿಕೇಶನ್ ಕೊಡಲು ಮುಂದಾಗ್ತಾರೆ. ಅಲ್ಲಿರುವಂತಹ ಆ ಒಂದು ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟ ಹಾಗೆ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆಯಂತೆ, ಅದನ್ನು ಅವ್ರು ಕೊಡ್ತಾರೆ ಅಂತ ಅನ್ನೋ ಅಂತೆಕಂತೆಯನ್ನು ಕೂಡ ಅವರು ಮಾತನಾಡ್ತಾರೆ. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಖುದ್ದು ಅಧಿಕಾರಿಗಳಿಗಿಲ್ಲ. ತಾವು ಯಾಕೆ ವಾಪಸ್ ಬಂದಿವನ್ನೋ ಕ್ಲಾರಿಟಿ ಅಧಿಕಾರಿಗಳಿಗಿಲ್ಲ. ಜೊತೆಗೆ ಅಲ್ಲಿ ಸೀಸ್ ಮಾಡೋ ಸಂದರ್ಭದಲ್ಲಿ ಯಾಕೆ ಮಿನಿಸ್ಟರ್ ಕಡೆಯಿಂದ ಯಾಕೆ ಕಾಲ್ ಬಂತು ಅನ್ನೋ ವಿಚಾರವನ್ನು ಕೂಡ ಆರಂಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು, ನಂತರದಲ್ಲಿ ಅದನ್ನು ಮುಚ್ಚಿ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಶ್ರೀಲಕ್ಷ್ಮಿ. ಇದು ಒಂದು ಕಡೆ ಈ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇವತ್ತು ನಿಜವಾಗಿಯೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದ ಅದೆಷ್ಟೋ ಸಾವಿರಾರು ಮಂದಿ ಇವತ್ತು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಚಿಕ್ಕ ಪುಟ್ಟ ಅಂಗಡಿ ಮಾಲೀಕರು ಕೂಡ ಇವತ್ತು ತಮ್ಮ ಅಂಗಡಿಗಳನ್ನು ಹೋಟೆಲ್ಗಳನ್ನು ಬಂದ್ ಮಾಡುವಂತಹ ಪರಿಸ್ಥಿತಿ ಇದೆ. ಒಂದು ಕಡೆ ಇಂಥ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಲ್ಲಿ ಅಕ್ರಮವಾಗಿರುವ ಕಳ್ಳ ಸಾಗಾಟ ಆಗಿರ್ಬೋದು, ಅಕ್ರಮ ದಾಸ್ತಾನು ಪ್ರಕ್ರಿಯೆ ಸರಾಗವಾಗಿ ನಡೀತಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ. ಇನ್ನು ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ಮುಗಿ ಬೀಳ್ತಾ ಇದ್ದಾರೆ ನೋಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಯನ್ನ ಹರಡೋದ್ರಿಂದ ಎಷ್ಟೆಲ್ಲ ಸಮಸ್ಯೆ ಉಂಟಾಗತ್ತೆ ಅಂತ. ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿ ಹಿನ್ನೆಲೆಯಲ್ಲಿ ಪೆಟ್ರೋಲ್ ತುಂಬಿಸ್ಕೊಳ್ಳೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ಬಂಕ್ಗಳಲ್ಲಿ ಜನ ವಾಟರ್ ಬಾಟ್ಲು, ಕ್ಯಾನು, ಮತ್ತೊಂದು ಇಟ್ಕೊಂಡು ಬಂದು ದುಂಬಾಲ್ ಬೀಳ್ತಾ ಇದ್ದಾರೆ. ಪೆಟ್ರೋಲ್ ತುಂಬಿಸ್ಕೊಡಿ ಅಂತ. ಅಜಂನಗರ, ವೈಭವನಗರ, ಕೊಲ್ಲಾಪುರ ಸರ್ಕಲ್, ನೆಹರು ನಗರ, ಸೇಟ್ ಇಲ್ಲೆಲ್ಲ ಕಡೆ ಈ ಸೇಟ್ ಪೆಟ್ರೋಲ್ ಬಂಕ್, ಚೆನ್ನಮ್ಮ ಸರ್ಕಲ್ನ ಪೆಟ್ರೋಲ್ ಬಂಕ್ ಇಲ್ಲೆಲ್ಲ ಫುಲ್ ರಶ್ ಆಗಿದೆ. ಡೀಸೆಲ್ ಪೆಟ್ರೋಲ್ ತುಂಬಿಸ್ಕೊಳ್ಳೋದಕ್ಕೆ ವಾಹನಗಳು ಕ್ಯೂ ನಿಂತಿವೆ. ಏನು ಸ್ಟಾಕ್ ಖಾಲಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಬಂದಿದ್ದೇವೆ ಓಡಿ ಮನೆಯಿಂದ. ಯಾರು ಹೇಳಿದ್ರು? ಇದು ಫೇಸ್ಬುಕ್ಕಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಪೆಟ್ರೋಲ್ ಸಿಗ್ತಾ ಇಲ್ಲ ನಿಮಗೆ 7 ದಿನ ಸಿಗಲ್ಲ ಅಂತ. ಅಲ್ಲ, ಎಲ್ಲೂ ಹೇಳಿಲ್ಲಲ್ಲ ಪೆಟ್ರೋಲ್ ಅಭಾವ ಐತೆ ಅಂತ.
ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಸರ್, ಟಿ ವಿಯಲ್ಲಿ ಬರ್ತಾ ಇದೆ. ಅದಕ್ಕೆ ನೀವು ಹಾಕಿಸ್ಕೊಳ್ಳೋದು. ಹೌದು. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಬಿಕ್ಕಟ್ಟು ಈಗ ಬೆಳಗಾವಿ ಜನರನ್ನ ಕಂಗೆಡಿಸಿರುವಂಥದ್ದು. ಪೆಟ್ರೋಲ್ ಬಂಕ್ನಲ್ಲಿ ಏನು ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂಥದ್ದು ಗಮನಿಸ್ಬೋದು. ಬೆಳಗಾವಿಯ ಸದಾಶಿವ ನಗರದಲ್ಲಿರುವಂಥ ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸದ್ಯ ನಾನಿರುವಂಥದ್ದು ಕ್ಯೂನಲ್ಲಿ ನಿಂತಿರುವಂಥದ್ದು ಪೆಟ್ರೋಲ್ಗಾಗಿ. ಈಗ ಪೆಟ್ರೋಲ್ನ ಅಭಾವ ಭೀತು ಏನು ಇರುವಂಥದ್ದು, ಹಾಗಾಗಿ ಭೀತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರು ಕೂಡ ಈಗ ಸರತಿ ಸಾಲಿನಲ್ಲಿತ್ತು ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂಥದ್ದು ಗಮನಿಸ್ಬೋದು. ಇದೊಂದೇ ಪೆಟ್ರೋಲ್ ಬಂಕ್ ಅಲ್ಲ, ಇಲ್ಲಿ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಇದೇ ರೀತಿಯಾದಂಥ ಏನು ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ಬರುವಂಥ ದಿನಗಳಲ್ಲಿ ಪೆಟ್ರೋಲ್ ನಮಗೆ ಸಿಗೋದಿಲ್ವ ಅನ್ನೋ ಒಂದು ಕಾರಣಕ್ಕಾಗಿ ಭೀತಿಯಿಂದ ಈ ರೀತಿಯಾಗಿ ಸಾಕಷ್ಟು ಜನ ಕೂಡ ಈಗ ಪ್ಯಾನಿಕ್ಗೆ ಒಳಗಾಗಿ ಏನು ಸಾಲುಗಟ್ಟಿ ನಿಂತು ಇಲ್ಲಿ ಪೆಟ್ರೋಲ್ಗೆ ಮುಗಿ ಬಂದಿರುವಂಥದ್ದು. ಬೆಳಗಾವಿಯ ಸದಾಶಿವ ನಗರ ಇರ್ಬೋದು, ಜೊತೆಗೆ ಬೆಳಗಾವಿಯ ಅಜಮ್ ನಗರದಲ್ಲಿ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಗಮನಿಸ್ಬೋದು. ಈ ಒಂದೇ ಪೆಟ್ರೋಲ್ ಬಂಕ್ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಎದುರಾಗಿರುವಂಥದ್ದು. ಜೊತೆಗೆ ಏನು ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥದ್ದು ಯುದ್ಧದ ಬಿಕ್ಕಟ್ಟಿನಿಂದಾಗಿ ಏನು ಬೆಳಗಾವಿಯಲ್ಲಿ ಪೆಟ್ರೋಲ್ನಲ್ಲಿ ಬರುವಂಥ ಏನು ವಾಹನಗಳಲ್ಲಿ ಏನು ಕಡಿಮೆ ಆಗ್ತಿರುವಂಥದ್ದು, ಅಭಾವ ಆಗ್ತಿರುವಂಥದ್ದು. ಹಾಗಾಗಿ ಜನ ಕೂಡ ಪ್ಯಾನಿಕ್ಗೆ ಒಳಗಾಗಿರುವಂಥದ್ದು. ಈ ಒಂದು ಪೆಟ್ರೋಲ್ ಬಂಕ್ ಅಷ್ಟೇ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು. ಕೈಯಲ್ಲಿ ಡಬ್ಬಿಗಳನ್ನು ಹಿಡ್ಕೊಂಡು ಬರ್ತಿದ್ದಾರೆ, ಬ್ಯಾರಲ್ಗಳನ್ನು ಹಿಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಏನು ವಾಟರ್ ಬಾಟಲ್ಗಳ ಸಮೇತ ಇಲ್ಲಿ ಪೆಟ್ರೋಲನ್ನು ತುಂಬಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ನೋಡ್ಬೋದು. ಸಾರ್ವಜನಿಕರು ಮತ್ತು ಸಿಬ್ಬಂದಿಗಳ ಜೊತೆಗೆ ವಾಗ್ವಾದ ಕೂಡ ನಡೀತಾ ಇರುವಂಥದ್ದು. ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಏನು ಪೆಟ್ರೋಲನ್ನು ಕೂಡ ಹಾಕಿಸ್ಕೊಳ್ತಿರುವಂಥದ್ದು. ಸರ್ ಯಾಕೆ ಸರ್, ಏನು ಪೆಟ್ರೋಲ್ ಇಲ್ಲ ಅಂತ ಹೆಂಗೆ? ಏನು ಸ್ಟಾಕ್ ಖಾಲಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ನಾಳೆ, ಅದಕ್ಕೆ ನಾವು ಬಂದಿದ್ದೇವೆ ಓಡಿ ಮನೆಯಿಂದ. ಯಾರು ಸರ್, ಯಾರು ಹೇಳಿದ್ರು? ಇದು ಫೇಸ್ಬುಕ್ಕಲ್ಲಿ, ಟಿ ವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಾ ಇದೆ. ಪೆಟ್ರೋಲ್ ಸಿಗ್ತಾ ಇಲ್ಲ ನಿಮಗೆ, 7 ದಿನ ಸಿಗಲ್ಲ ಅಂತ. ಅಲ್ಲ, ಎಲ್ಲೂ ಹೇಳಿಲ್ಲಲ್ಲ ಪೆಟ್ರೋಲ್ ಅಭಾವ ಐತೆ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಸರ್, ಟಿ ವಿಯಲ್ಲಿ ಬರ್ತಾ ಇದೆ. ಅದಕ್ಕೆ ನೀವು ಹಾಕಿಸ್ಕೊಳ್ಳೋದು. ಹೌದು. ಬ್ರದರ್, ಯಾಕೆ ಈ ರೀತಿ ಪ್ಯಾನಿಕ್ ಆಗ್ತಿದ್ದಾರೆ ನೋಡ್ರಿ? ಹಿಂದಿನಲ್ಲಿ ಹೇಳ್ತೇನೆ, ನೋಡ್ರಿ ಸರ, ಈಗ ಹೆಂಗೈತೆ ರೀ, ಈಗ ಪ್ಯಾನಿಕ್ ಸೆಲ್ಲಿಂಗ್ ಆಗತ್ತೈತೆ ರೀ ಪೆಟ್ರೋಲ್ ಇಲ್ಲ. ಯಾಕಂದ್ರೆ ಈಗ ನೋಡ್ರಿ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಬರ್ತದೆ ರೀ, ಅದ್ರ ರೂಮರ್ಸ್ ಅಂತ ನಾವು ಹೇಳ್ತೀನಿ ರೀ. ನೋಡ್ರಿ, ಆಫೀಷಿಯಲಿ ಅಥಾರಿಟೀಸ್ ನಿಮಗೆ ಡಿಕ್ಲರೇಷನ್ ಕೊಟ್ಟಿಲ್ಲ, ನಮ್ಮ ಕಡೆ ಶಾರ್ಟೇಜ್ ಐತಿ ಅಂತ ಹೇಳಿಲ್ಲ. BPCL ಆಗಲಿ, IOCL ಆಗಲಿ, ಇವರು ಆಫೀಷಿಯಲ್ ಸ್ಟೇಟ್ಮೆಂಟ್ ಇವ್ರದ್ದು ಯಾರ್ದು ಇಲ್ಲ. ಹಾಂ, ಮತ್ತು ಇವ್ರದ್ದು ಆಫೀಷಿಯಲ್ ಸ್ಟೇಟ್ಮೆಂಟ್ ಇಲ್ಲ. ಆದ್ರೂ ಇವರೆಲ್ಲರೂ ಪ್ಯಾನಿಕ್ ಸೆಲ್ಲಿಂಗ್ ಯಾಕೆ ಆಗತ್ತೈತೆ ಅಂದರೆ, ಪ್ಯಾನಿಕ್ ಆಗಿ ಯಾಕೆ ತೊಗೊಳಕ್ಕೆ ಬರತ್ತದಂದರೆ ಇದು ರೂಮರ್ ಐತ್ರಿ ಅಂತೇನ. ಮೆಸೇಜ್ ಬರ್ತಿದೆ, ವಾಟ್ಸಪ್ ಮೆಸೇಜ್ ಬರತ್ತೈತೆ ರೀ ಗ್ರೂಪ್ಸ್ನಲ್ಲಿ, ಶಾರ್ಟೇಜ್ ಆಗೋದು ಇದಾಗೋದು ಅಂತ. ಈಗ 3 ತಾಸು ಮೊದಲು ಗ್ಲೋಬಲ್ ನ್ಯೂಸ್ನಲ್ಲಿ ಇಂದ ಬಂದಿದ್ರಿ, ವಾರದ ಸ್ವಲ್ಪ ನಿಲ್ಲುವಂಥ ಸಂಭಾವನೆ ಐತೆ ರೀ. ಮತ್ತು ಅಲ್ಲಿಂದ ಶಿಪ್ಸ್ ಅದು ಬಂದಿದ್ದಾವೆ ರೀ. ನಮ್ದು ಇಂಡಿಯಾನಲ್ಲಿ ಯಾವ ಪೆಟ್ರೋಲ್ ಬಂಕ್ನಲ್ಲಿ ಈಗ ನೋಡ್ರಿ, ಬೆಳಗಾವಿನಲ್ಲಿ ಹಲವಾರು ಪೆಟ್ರೋಲ್ ಪಂಪ್ಗಳಲ್ಲಿ ಆಗಿದ್ರಿ ಇಂಥದ್ದು ಒಂದು ಮಾತು. ಮತ್ತು ಇಂಥ ಬೇರೆ ಸಿಟಿ ಒಳಗೂ ಆಗಾಕತೈತಿ ರೀ. ಯಾಕಂದರೆ ಸರ್ ನೋಡ್ರಿ, ಇದು ಎಲ್ಲರೂ ನೋಡ್ರಿ, ಭಾಳ ಜನ ಇದ್ರೆ ಎಜುಕೇಟೆಡ್ ಜನ ಇರ್ತಾರಲ್ಲ, ಅದು ಪ್ರಾಪರ್ ನ್ಯೂಸ್ ಫಾಲೋ ಮಾಡ್ಬೇಕ್ರಿ. ಇಂಥ ಇದಿಷ್ಟು ಇಲ್ಲಿರುವಂಥ ಜನ ಹೇಳ್ತಿರುವಂಥದ್ದು ಪ್ಯಾನಿಕ್ ಆಗ್ತಿದ್ದಾರೆ. ಜೊತೆಗೆ ಇಲ್ಲಿ ವಾಟ್ಸಪ್ ಮೆಸೇಜ್ ಬರ್ತಾ ಇದೆ, ಪೆಟ್ರೋಲ್ನ ಅಭಾವ ಆಗುತ್ತೆ, ಡೀಸೆಲ್ನ ಅಭಾವ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ಯಾನಿಕ್ಗೆ ಒಳಗಾಗಿರುವಂಥದ್ದು. ಈ ಕ್ಯಾಮ್ರಾ ಪರ್ಸನ್ ಮಹಾಂತೆ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಂಗಳೂರಿನ ಬನಶಂಕರಿ ದೇಗುಲದ ಪ್ರಸಾದ ತಯಾರಿಕೆಗೆ ಆನೆ ಬಲ ಬಂದಿದೆ. ದಶಕಗಳ ನಿರಂತರ ದಾಸೋಹಕ್ಕೆ ಈ ಸಿಲಿಂಡರ್ ಬರದಿಂದ ಬ್ರೇಕ್ ಬೀಳ್ತಾ ಇತ್ತು. ಅನ್ನಪ್ರಸಾದ ಏನು ತೊಂದರೆ ಆಗ್ತಾ ಇದೆ ಅನ್ನಪ್ರಸಾದ ಮಾಡೋದಕ್ಕೆ ಅಂತ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನು ಮಾಡಿತ್ತು. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಇದೀಗ ನೆರವಿನ ಹಸ್ತ ಹರಿದು ಬಂದಿದೆ. ಬನಶಂಕರಿ ದೇವಸ್ಥಾನಕ್ಕೆ ಭಕ್ತರ ಮನೆಯಿಂದ ಸಿಲಿಂಡರ್ಗಳನ್ನ ತಂದು ಕೊಡ್ತಾ ಇದ್ದಾರೆ. ದಾಸೋಹಕ್ಕೆ ಯಾವುದೇ ರೀತಿಯ ವಿಘ್ನ ಎದುರಾಗದಂತೆ ಭಕ್ತರು ತಮ್ಮ ಗೃಹ ಬಳಕೆ ಸಿಲಿಂಡರ್ಗಳನ್ನ ತಂದುಕೊಡ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ತಮ್ಮ ಸಿಲಿಂಡರ್ಗಳನ್ನ ತಂದುಕೊಡ್ತಾ ಇದ್ದಾರೆ. ಭಕ್ತರು ನೀಡಿದ ಸಿಲಿಂಡರ್ನ ಬಳಸಿ ಮತ್ತೆ ದಾಸೋಹ ಶುರು ಮಾಡಲಾಗ್ತಾ ಇದೆ. ನಿಲ್ಬಾರ್ದು, ದೇವಸ್ಥಾನದಲ್ಲಿ ಪ್ರಸಾದ ನಿಲ್ಬಾರ್ದಲ್ವಾ, ಭಕ್ತಾದಿಗೆ ಕೊಡಲೇಬೇಕು. ಅದೊಂದು ರೂಢಿ, ಹೌದು, ರೂಢಿ ಮಾಡಿರೋದು, ಅದು ಸಂಪ್ರದಾಯ ಪ್ರಕಾರ ಅವಾಗಿಂದ ನಡ್ಕೊ ಬಂದಿರೋದು. ಅದಕ್ಕೋಸ್ಕರ ದೇವಿ ದರ್ಶನ ಚೆನ್ನಾಗಾಯಿತು, ಪ್ರಸಾದನೂ ಚೆನ್ನಾಗಿದೆ. ಇದು ಒಳ್ಳೆಯದು ಮೇಡಮ್. ಯಾಕೆಂದರೆ ಕೆಲವರು ಹೊಸ್ತು ಬಂದಿರ್ತಾರೆ, ಅವರಿಗೆ ಅನ್ನ ತಿಂದ ಮೇಲೆ ಸಂತೃಪ್ತಿ ಆಗುತ್ತೆ.
ಅದರಿಂದ ನಿಜವಾಗ್ಲೂ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗ್ತಾಯಿದೆ ಮೇಡಮ್. ಆದಷ್ಟು ದೇವಸ್ಥಾನಗಳಿಗೆ ಸಿಲಿಂಡರ್ ಸಮಸ್ಯೆ ಬಾರ್ದಂಗೆ ನಮ್ಮ ಸರ್ಕಾರ ಒಂಚೂರು ಗಮನ ಹರಿಸ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹೌದು ಹೌದು ಹಾಂ ಮೇಡಮ್, ಆ್ಯಕ್ಚುಲಿ ಪಬ್ಲಿಕ್ ಕೂಡ ಇದಕ್ಕೆ ಸಹಕರಿಸಿದ್ರೆ ಹಸ್ದವ್ರಿಗೆ ಊಟನೂ ಸಿಗುತ್ತೆ ಮತ್ತು ಪ್ರಸಾದ ದೇವ್ರಿಗೆ ಎಲ್ರಿಗೂ ಪ್ರಸಾದ ಸಿಗುತ್ತೆ, ಒಂದು ಸಂತೃಪ್ತಿ ಸಿಗುತ್ತೆ ಮೇಡಮ್. ದೇವಿ ಎಲ್ರಿಗೂ ಸನ್ಮಂಗಳ ಉಂಟು ಮಾಡಲಿ. ನಮ್ಮ ಕರ್ನಾಟಕಕ್ಕೆ ಆದಷ್ಟು ಈ ಸಿಲಿಂಡ್ರ್ ಸಮಸ್ಯೆ ಆದಷ್ಟು ಕಡಿಮೆ ಆಗಲಿ, ನಮ್ಮ ಭಾರತಕ್ಕೂ ಮತ್ತು ದೇಶಕ್ಕೂ ಮತ್ತು ಜಗತ್ತಿಗೇ ಶಾಂತಿ ದೊರಕಲಿ ಈ ತಾಯಿಯಿಂದ ಅಂತ ನಾನು ಈ ಸಂದರ್ಭದಲ್ಲಿ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ದೇವಸ್ಥಾನ ಬನಶಂಕರಿ ದೇವಾಲಯದಲ್ಲಿ ಸಿಲಿಂಡರ್ ಸಮಸ್ಯೆಯಿಂದ ಈ ಹಿಂದೆ ಪ್ರಸಾದ ಕೇವಲ ಒಂದು ಬಾರಿ ಮಾತ್ರ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಇದೀಗ ಸಿಲಿಂಡರ್ಗಳು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪ್ರಸಾದ ಯಥಾ ಪ್ರಕಾರವಾಗಿ ಭಕ್ತಾದಿಗಳಿಗೆ ಕೊಡಲಾಗ್ತಾ ಇದೆ. ನಾನು ಬನಶಂಕರಿ ದೇವಾಲಯದ ಭಾಗದಲ್ಲೇ ಇದ್ದೀನಿ, ಆವರಣದಲ್ಲೇ ಇದ್ದೀನಿ. ನೀವು ನೋಡ್ಬೋದು ಈಗಲೂ ಕೂಡ ಪ್ರಸಾದ ವಿನಿಯೋಗ ಆಗ್ತಾ ಇರುವಂಥದ್ದು. ಬೆಳಗ್ಗೆ ಕೂಡ ಪ್ರಸಾದವನ್ನು ಹಂಚಲಾಗುತ್ತೆ, ಮಧ್ಯಾಹ್ನ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕೇವಲ ಒಂದೆರಡು ದಿನಗಳಲ್ಲಿ ಮಾತ್ರ ಸಿಲಿಂಡರ್ ಸಮಸ್ಯೆಯಿಂದ ಪ್ರಸಾದದ ಮೇಲೆ ಒಂದಿಷ್ಟು ತೊಂದರೆ ಆಗಿತ್ತು. ಆದರೆ ಇದೀಗ ಯಥಾ ಪ್ರಕಾರವಾಗಿ ಪ್ರಸಾದದ ಕಾರ್ಯಕ್ರಮ ಮುಂದುವರೆದಿರುವಂಥದ್ದು ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಒಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಂದರೆ ದೇವಸ್ಥಾನದ ಅಡುಗೆ ಎಲ್ಲಿ ಪ್ರಸಾದ ತಯಾರಿ ಆಗುತ್ತೋ ಆ ಒಂದು ಪ್ರಸಾದದ ಹಾಲಿಗೆ ಹೋಗೋಣ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಕ್ತಿ ಯಾವ ರೀತಿ ಅಂತ ಹೇಳಿದ್ರೆ, ಈ ಸಿಲಿಂಡರನ್ನು ಕೂಡ ದೇವಸ್ಥಾನಕ್ಕೆ ಕೊಡಲಾಗ್ತಾ ಇದೆ. ಭಕ್ತಾದಿಗಳು ಒಂದು 2-3 ಜನ ಬಂದು ಸಿಲಿಂಡರನ್ನು ಕೊಟ್ಟು ಪ್ರಸಾದದ ವ್ಯವಸ್ಥೆನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಬೇಕಾದರೆ ನಾವು ಮನೆಗಳಿಂದ ನಮ್ಮ ಸಿಲಿಂಡರನ್ನು ಕೊಡ್ತೇವೆ ಅಂತ ಹೇಳಿ ಸಿಲಿಂಡರನ್ನು ತೊಗೊಂಡು ಬಂದು ಆ ರೀತಿಯಲ್ಲೂ ಕೂಡ ಭಕ್ತಿಯನ್ನು ಮೆರಿತಾ ಇದ್ದಾರೆ. ನೀವು ನೋಡ್ಬೋದು, ಇದು ಡೊಮೆಸ್ಟಿಕ್ ಸಿಲಿಂಡರು. ಸೊ ಡೊಮೆಸ್ಟಿಕ್ ಸಿಲಿಂಡರನ್ನು ಕೂಡ ಕೊಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ದೇವಾಲಯದಲ್ಲಿ ಪ್ರಸಾದಕ್ಕೆ ಸಿಲಿಂಡರ್ನ ಸಮಸ್ಯೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಅವರೇ ಬಂದು ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮ ಮನೇಲಿ ಒಂದು ಎಕ್ಸ್ಟ್ರಾ ಸಿಲಿಂಡರ್ ಇದೆ, ನೀವು ಬಳಸ್ಬೋದು, ಪ್ರಸಾದವನ್ನು ಮಾಡ್ಬೋದು ಅಂತ ಹೇಳಿ ಸಿಲಿಂಡರನ್ನು ಕೊಟ್ಟು ಹೋಗ್ತಾ ಇರುವಂಥದ್ದು. ಇದೇ ಒಂದು ಸಿಲಿಂಡರನ್ನು ಬಳಸಿ ಇಲ್ಲೇನು ದೊಡ್ಡ ದೊಡ್ಡ ಒಲೆಗಳಿದೆ, ಅದರಲ್ಲಿ ಸಾವಿರಾರು ಜನಕ್ಕೆ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ತನಕ 5ಕ್ಕೂ ಹೆಚ್ಚು ಭಕ್ತಾದಿಗಳು ಡೊಮೆಸ್ಟಿಕ್ ಸಿಲಿಂಡರನ್ನು ತೊಗೊಂಡು ಬಂದು ದೇವಾಲಯಕ್ಕೆ ಕೊಟ್ಟಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಈ ಹಿಂದೆ ಏನು ಬೆಳಗ್ಗೆ 9 ಗಂಟೆಯಿಂದ ಪ್ರಸಾದ ಶುರುವಾಗಿ ಮಧ್ಯಾಹ್ನ 12 ಗಂಟೆವರೆಗೂ ಪ್ರಸಾದ ಇರ್ತಿತ್ತು. ನಂತರ ಮಧ್ಯಾಹ್ನ 12ರಿಂದ ಸಂಜೆ 3 ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇರ್ತಿತ್ತು. ಅದೇ ರೀತಿಯಾಗಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಬೆಳಿಗ್ಗೆ ಬಾತ್ಗಳನ್ನು ಕೊಡ್ತಾ ಇದ್ದಾರೆ, ಮಧ್ಯಾಹ್ನದ ನಂತರ ಅನ್ನ ಸಾಂಬಾರು ಮಜ್ಜಿಗೆ ಈ ರೀತಿಯ ಪ್ರಸಾದವನ್ನು ಕೊಡಲಾಗ್ತಾ ಇದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಸಮಸ್ಯೆ ಸದ್ಯಕ್ಕೆ ಬನಶಂಕರಿ ದೇವಾಲಯದಲ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಬರ್ತಾ ಇರುವಂಥದ್ದು, ಮತ್ತೊಂದು ಕಡೆ ಭಕ್ತಾದಿಗಳು ಕೂಡ ದೇವಾಲಯಕ್ಕೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಗ್ಯಾಸ್ ಅಭಾವದಿಂದ ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಕೇಂದ್ರ ಸರ್ಕಾರದ ಅಭಯದ ನಂತರ ಈಗ ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೆ ಮರುಜೀವ ಬಂದಿದೆ. ಕಳೆದೊಂದು ವಾರದಿಂದ ಬಂದಾಗಿದ್ದಂತಹ ಇಂದಿರಾ ಕ್ಯಾಂಟೀನ್ ಈಗ ಓಪನ್ ಆಗಿವೆ. ಕೇಂದ್ರದ ಸಿಲಿಂಡರ್ ಅಭಯದ ಬೆನ್ನಲ್ಲೇ ಮತ್ತೆ ಕ್ಯಾಂಟೀನ್ಗಳು ಸ್ಟಾರ್ಟ್ ಆಗ್ತಾ ಇವೆ. ಇಂದಿರಾ ಕ್ಯಾಂಟೀನ್ಗಳಿಗೆ 80% ಸಿಲಿಂಡರ್ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರದ ಈ ಬೆನ್ನಲ್ಲೇ ಈಗ ಇಂದಿರಾ ಕ್ಯಾಂಟೀನ್ಗಳು ಓಪನ್ ಆಗ್ತವೆ. ಸೊ ಪ್ರಮುಖವಾಗಿ ಬಡವರ ಪಾಲಿಗೆ, ಅದರ ಜೊತೆಗೆ ಕಾಂಗ್ರೆಸ್ನ ಕನಸಿನ ಕೂಸಾಗಿದ್ದಂತಹ ಇಂದಿರಾ ಕ್ಯಾಂಟೀನ್ ಸಿಲಿಂಡರ್ ಅಭಾವದಿಂದ ಎಲ್ಲ ಕಡೆ ಕೂಡ ಕ್ಲೋಸ್ ಮಾಡಲಾಗಿತ್ತು. ಅದರ ಜೊತೆಗೆ ಸಾಕಷ್ಟು ಜನ ಇದೇ ಇಂದಿರಾ ಕ್ಯಾಂಟೀನ್ಗೆ ಬಂದು ಬೆಳಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಉಪಹಾರ ಆಗಿರ್ಬೋದು, ಆದರೆ ಎಲ್ಲೋ ಒಂದು ಕಡೆ ತಿನ್ನೋದಕ್ಕೆ ಮುಗಿ ಬೀಳ್ತಿದ್ರು. ಆದರೆ ಎಲ್ಲೋ ಒಂದು ಕಡೆ ಸಿಲಿಂಡರ್ ಅಭಾವದಿಂದ ಈ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ವು. ಅದಾದ ನಂತರವಾಗಿ ಸಿಲಿಂಡರ್ ಪೂರೈಕೆ ಆಗುವವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಆಹಾರ ಪೂರೈಕೆ ಇಲ್ಲ ಅಂತ ಹೇಳಲಾಗ್ತಿತ್ತು. ಆಹಾರ ಇಲಾಖೆ ನಡೆಸಿದಂತಹ ಸಭೆಯಲ್ಲಿ ಪ್ರಮುಖವಾಗಿ ಒಂದು ಕಡೆಯಲ್ಲಿ ಹೋಟೆಲ್ ಉದ್ಯಮಿಗಳಿಗೆ ಒಂದಿಷ್ಟು ನಿರಾಸೆ ಆದರೆ, ಮತ್ತೊಂದು ಕಡೆಯಲ್ಲಿ ಇಂದಿರಾ ಕ್ಯಾಂಟೀನ್ ಏನಿದೆ ಅದರ ಜೊತೆಗೆ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆಗಳೇನಿದೆ ಅವುಗಳಿಗೆ ಯಾವುದೇ ರೀತಿಯಾದಂತಹ ನಿರಾಶೆ ಮೂಡಿಸಿಲ್ಲ. ಸದ್ಯ ಇಂದಿರಾ ಕ್ಯಾಂಟೀನ್ಗಳು ಮುಚ್ಚುತ್ತಾ ಅದರ ಜೊತೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರದ ಕೊರತೆ ಆಗುತ್ತಾ ಅನ್ನುವಂತಹ ಭಯ ಶುರುವಾಗಿತ್ತು. ಆದರೆ ಸದ್ಯ ಬೆಂಗಳೂರಿನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳೇನಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಸರ್ಕಾರವೇ
ಮುತುವರ್ಜಿಯನ್ನು ವಹಿಸಿ ಇಂದಿರಾ ಕ್ಯಾಂಟೀನ್ಗಳ ಅಡುಗೆ ಮನೆಗಳೇನಿದೆ ಆ ಒಂದು ಅಡುಗೆ ಮನೆಗಳಿಗೆ ಸಿಲಿಂಡರ್ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಪ್ರಮುಖವಾಗಿ ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಕಿಚನ್ನಲ್ಲಿದ್ದೀನಿ. ಇಲ್ಲಿಂದನೇ ಸುಮಾರು 20ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳಿಗೆ ಅಡುಗೆ ಸರಬರಾಜು ಮಾಡಲಾಗುತ್ತೆ. ಬೇರೆ ಬೇರೆ ಕಡೆಯ ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಆಹಾರವನ್ನು ಕಳಿಸಲಾಗುತ್ತೆ. ಸದ್ಯ ಗಮನಿಸ್ತಾ ಇರ್ಬೋದು, ಆಹಾರ ಸಿದ್ಧವಾಗಿ ರಾತ್ರಿಯ ಊಟಕ್ಕೆ ಕೂಡ ಸಿದ್ಧ ಆಗ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಆಹಾರ ಪದಾರ್ಥಗಳು ಕೂಡ ತಯಾರಾಗ್ತಾ ಇದೆ. ಯಾವುದೇ ಸಮಸ್ಯೆ ಇಲ್ಲದೆ ಆಹಾರ ತಯಾರಿ ಆಗ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಕಳೆದ ಆರಂಭದ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೂ ಒಂದಿಷ್ಟು ಕಡೆಯಲ್ಲಿ ಬಿಸಿ ತಟ್ಟಿತ್ತು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ಗಳು ಸ್ತಬ್ಧ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈ ಒಂದು ವಿಚಾರವಾಗಿ ಸರ್ಕಾರ ಮುತುವರ್ಜಿಯನ್ನು ವಹಿಸಿಕೊಂಡು ಇದಕ್ಕೆ ಬೇಕಾದಂಥ ಕ್ರಮ ಏನಿದೆ ಅದನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು. ಅದರ ಜೊತೆಗೆ ಮೆನುವನ್ನು ಕೂಡ ಕಟ್ ಮಾಡಿತ್ತು. ಯಾವೆಲ್ಲ ಅಗತ್ಯ ವಸ್ತುಗಳಿದೆ, ಆಹಾರ ಪದಾರ್ಥಗಳಿದೆ, ಅದನ್ನು ಮಾತ್ರ ಸರಬರಾಜು ಮಾಡಿ ಮಿಕ್ಕಿದ್ದ ಅಂತಹ ಒಂದಿಷ್ಟು ಆಹಾರ ಪದಾರ್ಥ ಏನಿದೆ ಅದಕ್ಕೆ ಬ್ರೇಕ್ ಹಾಕಿ ಮೆನು ಕಟ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. 80% ಈಗ ಈ ಒಂದು ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದು ಹೋಗಿದೆ. ಅದರಲ್ಲೂ ಇವತ್ತು ಆದಂತಹ ಸಭೆಯಲ್ಲಿ ಅಂತ ಹೇಳಿದ್ರೆ ಆಹಾರ ಇಲಾಖೆ ನಡೆಸಿದಂತಹ ಸಭೆ ಏನಿದೆ ಆ ಒಂದು ಸಭೆಯಲ್ಲಿ ಮಾಡಿದಂತಹ ಮಹತ್ವದ ನಿರ್ಧಾರದಿಂದಾಗಿ ಮತ್ತಷ್ಟು ಸುಧಾರಿಕೆ ಮತ್ತು ಚೇತರಿಕೆಯನ್ನು ಕಂಡುಕೊಳ್ಳುವಂತಹ ಪರಿಸ್ಥಿತಿಗೆ ಇಂದಿರಾ ಕ್ಯಾಂಟೀನ್ಗಳು ಬಂದಿರುವಂಥದ್ದು. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೆ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಆಹಾರ ಪದಾರ್ಥಗಳು ಲಭ್ಯ ಆಗುವಂತಹ ಯಶಸ್ವಿನ ದಾರಿಯನ್ನು ಇಂದಿರಾ ಕ್ಯಾಂಟೀನ್ಗಳು ಪಡೆದುಕೊಳ್ತಾ ಇದೆ. ಆಹಾರಗಳು ಸರಾಗವಾಗಿ ಕುಕ್ ಆಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಲ್ಲದೆ ತಮಗೆ ಬೇಕಾದಷ್ಟು ಸಿಲಿಂಡರ್ಗಳಿಂದ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಬೇಕಾಗಿರುವಂತಹ ಇಂದಿರಾ ಕ್ಯಾಂಟೀನ್ಗಳೇನಿದೆ ಆ ಒಂದು ಕ್ಯಾಂಟೀನ್ಗಳಿಗೆ ಸರಬರಾಜು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಹೋಟೆಲ್ ಉದ್ಯಮಿಗಳಿಗೆ ಕೊಡುವಂತಹ ಸಿಲಿಂಡರ್ಗಳಲ್ಲೇ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಸೇರಿಸಿರುವಂಥದ್ದು. ಬಹುತೇಕ ಭಾಗ ಇಂದಿರಾ ಕ್ಯಾಂಟೀನ್ಗಳಿಗೆ ಸರ್ಕಾರ ಮೊದಲ ಆದ್ಯತೆಯನ್ನು ಕೂಡ ನೀಡುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರದ ಕೂಸಾಗಿರೋದ್ರಿಂದಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಆದಷ್ಟು ಹೆಚ್ಚಿನ ಒಂದು ಮಾನ್ಯತೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೆ ತಗುಲಿದಂತಹ ಬಿಸಿ ಮತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ ಎದುರಾಗಿದ್ದಂತಹ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಲಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ಚಾರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಾಜ್ಯದ ಹೋಟೆಲ್ಗಳಿಗೆ ಮುಗಿಯದ ಗ್ಯಾಸ್ ಟ್ರಬಲ್ ಆಗಿದೆ. ಸರ್ಕಾರದ ನಿರ್ಧಾರದಿಂದ ಹೋಟೆಲ್ ಮಾಲೀಕರಿಗೆ ಒಂದು ರೀತಿ ಗೊಂದಲ ಉಂಟಾಗ್ತಾ ಇದೆ. 16,000 ಸಿಲಿಂಡರ್ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಗೆ ಸಾಲುತ್ತೆ ಈ ಸಿಲಿಂಡರ್? 16,000 ಸಿಲಿಂಡರ್ಗಳಲ್ಲಿ ಹೋಟೆಲ್ ಪಾಲೆಷ್ಟು ಹಾಗಿದ್ರೆ 10,000 ಸಿಲಿಂಡರ್ ಸಿಕ್ಕರೂ ಕೂಡ ಹೋಟೆಲ್ ಪೇಜ್ಗಳಿಗೆ ಏನು ಸಿಗುತ್ತೆ? ನಿತ್ಯ ಹೋಟೆಲ್ಗಳಿಗೆ ಸಿಗುವಂತಹ ಸಿಲಿಂಡರ್ಗಳ ಲೆಕ್ಕವೇ ಈಗ ಗೊಂದಲ ಆಗಿ ಹೋಗ್ಬಿಟ್ಟಿದೆ. ಸಾವಿರಾರು ಹೋಟೆಲ್ಗಳಿಗೆ ಬೆರಳೆಣಿಕೆಯ ಸಿಲಿಂಡರ್ ಕೊಟ್ರೆ ಹೇಗೆ ಪರಿಹಾರ ಆಗುತ್ತೆ? ಹೋಟೆಲ್ ಮಾಲೀಕರನ್ನ ಇದು ಒಂದು ರೀತಿ ಕಂಗಾಲಾಗಿಡಿಸಿದೆ. ಸರ್ಕಾರದ ನಿಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರು ಗೊಂದಲದಲ್ಲಿ ಸಿಲುಕು ಹಾಕೊಂಡಿದ್ದಾರೆ. ಕೆಲವೊಂದಿಷ್ಟು ಹೋಟೆಲ್ಗಳನ್ನ ಮುಚ್ಚಿ ದಿಕ್ಕೆ ದೋಚದ ಹಾಗೆ ಹೋಗ್ಬಿಟ್ಟಿದೆ ಹೋಟೆಲ್ ಮಾಲೀಕರಿಗೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ನಿರ್ಧಾರ ಹೋಟೆಲ್ ಮಾಲೀಕರಿಗೆ ಗೊಂದಲವನ್ನ ಉಂಟು ಮಾಡ್ತಾ ಇರುವಂಥದ್ದು. 16,000 ಈ ಗ್ಯಾಸ್ ಸಿಲಿಂಡರ್ ಎಲ್ಲಿಗೆ ಸಾಲುತ್ತೆ? ಯಾವ ರೀತಿಯಾಗಿ ಹಂಚಿಕೆ ಮಾಡ್ತೀರಾ? ಎಲ್ಲೆಲ್ಲಿಗೆ ಎಷ್ಟೆಷ್ಟು ಪಾಲು ಕೊಡ್ತೀರಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 20,000 ಸಿಲಿಂಡರ್ನಾದ್ರೂ ಕೂಡ ಪೂರೈಕೆ ಮಾಡಬೇಕಾಗಿತ್ತು ಅಂತ ಹೋಟೆಲ್ ಮಾಲೀಕರು ಹೇಳಿಕೆ ಕೊಡ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸರಬರಾಜಿನಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿತ್ತು. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಒಂದಿಷ್ಟು ಹೋಟೆಲ್ಗಳು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಹಿಂದೆ ಆಹಾರ ಸಚಿವರು ಸಭೆಯನ್ನು ನಡೆಸಿ 1,000 ಸಿಲಿಂಡರ್ಗಳನ್ನು ಹೋಟೆಲ್ಗೆ ನೀಡುವಂತಹ ಭರವಸೆಯನ್ನು ನೀಡಿದರು. ಆದರೆ ಇದೀಗ ಮತ್ತೊಂದು ಸಭೆಯನ್ನು ಕರೆದು 10,000 ಸಿಲಿಂಡರ್ಗಳನ್ನು ನೀಡುವಂತಹ ಭರವಸೆಯನ್ನು ನೀಡಿರುವಂಥದ್ದು. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಒಂದಿಷ್ಟು ವಲಯಗಳನ್ನು ಹೆಚ್ಚಾಗಿ ಸೇರ್ಪಡೆ ಮಾಡಲಾಗ್ತಾ ಇದೆ. ರೆಸ್ಟೋರೆಂಟ್ಗಳಾಗಿರ್ಬೋದು, ಡಾಬಾಗಳಾಗಿರ್ಬೋದು, PGಗಳಾಗಿರ್ಬೋದು, ಇನ್ನಿತರ ವಲಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ JK ಶೆಟ್ಟಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿಗ ಒಂದು ಕಡೆಯಲ್ಲಿ ಕಳೆದ ಬಾರಿಯ ಮೀಟಿಂಗಲ್ಲಿ ಭಾರಿ ನಿರಾಸೆ ಆಗಿತ್ತು ನಿಮಗೆ. ಆದರೆ ಈ ಬಾರಿಯ ಒಂದು ಏನು ಮೀಟಿಂಗ್ ಆಯಿತು, ಆ ಮೀಟಿಂಗಲ್ಲಿ 10,000 ಸಿಲಿಂಡರ್ಗಳಂತ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ವಲಯಗಳನ್ನು ಹೆಚ್ಚು ಮಾಡಿದ್ದಾರೆ. KMF ಆಗಿರ್ಬೋದು, ಬೇರೆ ಇಂಡಸ್ಟ್ರಿಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಗಳಾಗಿರ್ಬೋದು. ಈ ಒಂದು ಸಭೆಯಲ್ಲಿ ನಿಮಗೆ ನಿರಾಸೆ ಇದೆಯಾ ಅಥವಾ ನಿಮ್ಮ ಚಿಂತನೆ ಏನು ಅಂತ ಇದ್ರ ಬಗ್ಗೆ? ನಮಗೆ ನಿರಾಸೆಗಿಂತ ಒಂದು ಆಶಾಭಾವನೆ ಸಿಗ್ತೀವಿ. ಯಾಕಂತ ಕೇಳಿದ್ರೆ ಈ 10 ದಿವಸದಿಂದ ನಮ್ಮವರಿಗೆ ಏನು ಗ್ಯಾಸ್ ಸಿಲಿಂಡರ್ ಸಿಕ್ಕಲಿಲ್ಲ. ಹಿಂದಿನ ಸಾರಿ 20% ಅಂತ ಹೇಳೋದ್ರಲ್ಲಿ ನಮಗೆ ಕೊಟ್ಟಿರುವ ಆ 20ರಲ್ಲಿ 14%ನಲ್ಲಿ 1,000 ಸಿಲಿಂಡ್ರ್ 1,000 ಸಿಲಿಂಡ್ರನ್ನ ನಮಗೆ ನಮ್ಮ ರಾಜ್ಯಕ್ಕೆ ಬೇಗ 1,000 ಸಿಲಿಂಡ್ರ್ ಹೇಗೆ ಹಂಚುವುದು ಅನ್ನೋ ಪ್ರಶ್ನೆ ಕೂಡ ಅವರಿಗಿತ್ತು, ಯಕ್ಷ ಪ್ರಶ್ನೆ. ಜೊತೆಗೆ ಏನು ಕೇಳಿದ್ರೆ ಇಂಡಸ್ಟ್ರಿಯಲ್ಗೆ ಆ 1,000 ಸಿಲಿಂಡರ್ ಯಾರಿಗೆ ಕೊಟ್ಟರೆ ಕೇಳಿದ್ರೆ ಇಂಡಸ್ಟ್ರಿಯಲ್ ಕ್ಯಾಟ್ರಿಂಗ್ ಕೊಟ್ಟಿವಿ ಅಂತ ಹೇಳಿದ್ರು.
ತದನಂತರ ಮತ್ತೆ ಪುನಃ ಈ ವಿಚಾರ ದಿನೇ ದಿನೇ ಎಲ್ಲ ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಅದು ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಯಿತು ಅಂತ ತಾವೆಲ್ಲ ಗಮನಿಸಿದ್ದೀರಾ. ವಿಧಾನಸಭೆಯಲ್ಲಿ ನಮ್ಮ ಸಚಿವರು ಕೆಲವು ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದರು, ಇವತ್ತು 23ನೇ ತಾರೀಕು ನಾವು ಹೋಟ್ಲು ಸಂಘದವ್ರನ್ನ ಕರೆದು ನಮ್ಮ ಹತ್ರ ಎಷ್ಟು ಸಿಲಿಂಡರ್ ಇದೆ ಅದನ್ನು ಹಂಚುವ ಒಂದು ಇದನ್ನು ತಮಗೆ ತಿಳಿಸ್ತೀವಿ ಅಂತ ಹೇಳಿದರು. ಆ ಪ್ರಕಾರದಲ್ಲಿ ಇವತ್ತು ನಮ್ಮನ್ನು ಮೀಟಿಂಗ್ ಕರೆದಿದ್ದರು. ಈ ಮೀಟಿಂಗ್ನಲ್ಲಿ ಅದೃಷ್ಟವಶಾತ್ ನಿನ್ನೆ ಕೇಂದ್ರ ಸರ್ಕಾರದವರು 20%ರಿಂದ 50% ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಿಲಿಂಡರ್ ಸಿಗೋ ಭರವಸೆ ನಮಗೆ ಸಿಕ್ಕಿದೆ. ಈ 50ರಲ್ಲಿ 10% ಬಗ್ಗೆ ಕ್ಲಾರಿಟಿ ಇಲ್ಲ, 40% ಈಗ ಅಲೋಕೇಶನ್ ಬಗ್ಗೆ ಸಚಿವರು ಅಧಿಕಾರಿಗಳು ಹೇಳಿದ್ದಾರೆ. ಆ 40% ಡಿಸ್ಟ್ರಿಬ್ಯೂಷನ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಕ್ಲಾರಿಟಿ ಏನಪ್ಪ, ನೀವು ಕೇಳಿದ್ರಿ ಎಲ್ಲರೂ ಸೇರಿಸಿದ್ದಾರೆ ಬೇರೆ ಬೇರೆ. ಹೌದು, ಪ್ರಾಯಶಃ ಏನಾಗುತ್ತೆ, ಬೇರೆ ಬೇರೆ ಸಂಘದವರು ಬೇರೆ ಬೇರೆ ಬಂದು ಬೇಡಿಕೆ ಬಂದಾಗ ಅಲೋಕೇಶನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಒಂದು ಕ್ಲಾರಿಟಿ ಏನಪ್ಪ, ಕ್ಲಿಯರ್ ಪಿಕ್ಚರ್ ಏನು ಕೇಳಿದ್ರೆ 3 ಸಿಲಿಂಡ್ರು ತಗೊಳ್ಳೋರಿಗೆ 1 ಸಿಲಿಂಡ್ರು 1 ವಾರ ತನಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯುದ್ಧ ಬೇಗ ಮುಗೀಲಿ, ಇದು ಪರ್ಸೆಂಟೇಜ್ ಜಾಸ್ತಿ ಆಗಲಿ, ನಮ್ಮ ಸಮಸ್ಯೆ ಬಗೆಹರಲಿ ಅಂತ ನಾವು ಕೇಳ್ತೇವೆ. ಇದಿಷ್ಟು GK ಶೆಟ್ಟಿಯವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಈ ಬಾರಿಯ ಮೀಟಿಂಗ್ ಏನಿದೆ ನಮಗೆ ಆಶಾದಾಯಕವಾಗಿರುವಂಥದ್ದು. ಒಂದು ಹಂತದಲ್ಲಿ 33%ನಷ್ಟು ಗ್ಯಾಸ್ ಸಿಲಿಂಡರ್ಗಳಿಗೂ ನಮಗೆ ಲಭ್ಯ ಆಗುತ್ತೆ. ಅದರ ಜೊತೆಗೆ ಒಂದಿಷ್ಟು PNG ಗ್ಯಾಸ್ಗಳನ್ನು ಕನೆಕ್ಟಿವಿಟಿಗೆ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಾರಿಯ ಮೀಟಿಂಗ್ ಸ್ವಲ್ಪ ಆಶಾದಾಯಕವಾಗಿದೆ, ಗ್ಯಾಸ್ ಸಿಲಿಂಡರ್ಗಳು ಸಿಗಬಹುದು ಅನ್ನುವಂತಹ ಮಾತನ್ನು ಕೂಡ ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಾಜ್ಯದ ಹೋಟೆಲ್ ಉದ್ಯಮಕ್ಕೆ ನಿತ್ಯ 10,000 ಸಿಲಿಂಡರ್ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ನಿರ್ಧಾರದ ವಿಚಾರವಾಗಿ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10,000 ಸಿಲಿಂಡರ್ ಸಾಲೋದಿಲ್ಲ, 20,000 ಸಿಲಿಂಡರ್ ಅನ್ನ ಕೊಡಲೇಬೇಕು ಅಂತ ಒಂದು ಕಡೆ ಕೇಳ್ಕೊಳ್ತಾ ಇರುವಂಥದ್ದು. ಸಿಲಿಂಡರ್ ಸಿಗದೆ ಮದುವೆ ಶುಭ ಕಾರ್ಯಕ್ಕೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರು ಹೋಟೆಲ್ ಮಾಲೀಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಿತ್ಯ ಕನಿಷ್ಠ 20,000 ಸಿಲಿಂಡರ್ ಅನ್ನ ನೀಡೋದಕ್ಕೆ ಮಾಲೀಕರು ಮನವಿಯನ್ನ ಮಾಡ್ತಾ ಇರುವಂಥದ್ದು. 10,000 ಸಿಲಿಂಡರ್ನಲ್ಲಿ ಉದ್ಯಮ ನಡೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಕನಿಷ್ಠ 20,000 ಸಿಲಿಂಡರ್ ಆದರೂ ಕೂಡ ಪೂರೈಕೆ ಮಾಡಿ. ಬೆಂಗಳೂರಿನಂಥ ಮಹಾನಗರಕ್ಕೆ ಕೇವಲ 10,000 ಸಿಲಿಂಡರ್ ಸಾಲಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬ ತೊಂದರೆಗೆ ಒಳಗಾಗಿದ್ದಾರೆ, ಮೆನಗಳನ್ನು ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತುವಂತ ಭರವಸೆ ನೀಡಿದ್ದಾರೆ. ಆದರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನು ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡ್ರಲ್ಲಿ ಏನು ಮಾಡೋಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡೋಕ್ಕಾಗತ್ತೆ? ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ 1 ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ದರೆ ಹೋಟೆಲ್ ಓಪನ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡ್ರು ನಮಗೆ ಬರ್ತಾಯಿತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟ್ಲುಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗತ್ತೆ. ಆಮೇಲೆ ಈ ಒಂದು ಹೋಟೆಲ್ ಲೆಕ್ಕ ಒಂದು ಎರಡು ಸಿಲಿಂಡರ್ ಆದರೂ ಸಿಗುವಂಥ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟ್ರಿಂಗ್ ಉದ್ಯಮ ನಿಂತೋಗಿದೆ, ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ, ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನು ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತು ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತೂ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನಿಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತು ಒಂದು ಏನು ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ, ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲು ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡ್ರು ನಾಳೆಯಿಂದ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಒಂದು ಉದ್ಯಮ ಬದುಕ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಇದು. ಥ್ಯಾಂಕ್ ಯು ಸರ್. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್ ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನು ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರನ್ನು ಇಡಲಾಗಿತ್ತು. ಆ 6 ಸಿಲಿಂಡರನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಖುದ್ದು ಅಮೆರಿಕ ಅಧ್ಯಕ್ಷರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂಥ ಅದೊಂದು ಪೋಸ್ಟ್ ಸದ್ಯಕ್ಕೆ ಕುತೂಹಲ ಕೆರಳಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯದ ಯುದ್ಧ 25ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವೆ ಘನಘೋರ ಕದನ ನಡೆಯುತ್ತಿದೆ. ಶಿಯಾ ದೇಶ ಏಕಾಂಗಿಯಾಗಿ ಹೋರಾಡ್ತಿದೆ. ಅಮೆರಿಕದ ಸೇನಾ ನೆಲೆಗಳು ಪುಡಿಪುಡಿಯಾಗ್ತಿವೆ. ಪವರ್ಫುಲ್ ಜೆಟ್ಗಳು ಬೂದಿಯಾಗ್ತಿವೆ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಬೀಳುತ್ತಾ ಬ್ರೇಕ್. ಸಂಧಾನಕ್ಕೆ ಮುಂದಾದ್ರ ಡೊನಾಲ್ಡ್ ಟ್ರಂಪ್. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಅನುಮಾನ ಮೂಡಿದೆ. ಖುದ್ದು ಅಮೆರಿಕ ಅಧ್ಯಕ್ಷರೇ ಇರಾನ್ ಜೊತೆ ಸಂಧಾನಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಕಾರಣ ಟ್ರಂಪ್ ಮಾಡಿರೋ ಅದೊಂದು ಪೋಸ್ಟ್. ಕದನಕ್ಕೆ ವಿರಾಮ. ಮುಜ್ತಬಾ ಇರಾನ್ ನಾಯಕನೆಂದು ನಾನು ಒಪ್ಪಲ್ಲ. ಇರಾನ್ ಜೊತೆ ಒಪ್ಪಂದ ನಿಜಕ್ಕೂ ಒಳ್ಳೆಯದು. ಸದ್ಯಕ್ಕೆ ಇರಾನ್ ಜೊತೆ 15 ಅಂಶಗಳ ಚರ್ಚೆಯಾಗಬೇಕು. ಮಾತುಕತೆ ಫಲಪ್ರದವಾದರೆ ಹಾರ್ಮುಜ್ ಮುಕ್ತವಾಗಲಿದೆ. ಎಷ್ಟೇ ಕಷ್ಟವಾದರೂ ಒಪ್ಪಂದಕ್ಕೆ ಬರಲು ಇರಾನ್ ಬಯಸಿದೆ. ಇರಾನ್ ಜೊತೆ ಉತ್ತಮ ಫಲಪ್ರದ ಚರ್ಚೆಗಳಾಗ್ತಿವೆ. 48 ಗಂಟೆಗಳಲ್ಲಿ 2 ದೇಶಗಳ ನಡುವೆ ಮಾತುಕತೆಯಾಗಿದೆ. ಮುಂದಿನ 5 ದಿನ ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ. ಇರಾನ್ ಜೊತೆ ಮಾತುಕತೆ ಆಗ್ತಿದೆ ಎಂದ ಟ್ರಂಪ್ಗೆ ಶಿಯಾ ದೇಶ ಕೌಂಟರ್ ಕೊಟ್ಟಿದೆ. ಟ್ರಂಪ್ ಹೇಳಿಕೆಯನ್ನ ನಿರಾಕರಿಸಿರುವ ಇರಾನ್ ಅಮೆರಿಕದ ಜೊತೆ ಯಾವುದೇ ಮಾತುಕತೆ ನಡೆಯುತ್ತಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ಇದನ್ನೆಲ್ಲ ನೋಡ್ತಿದ್ರೆ ದೊಡ್ಡಣ್ಣನಿಗೆ ಯುದ್ಧ ಸಾಕಾಗಿರೋ ಹಾಗಿದೆ. ಯುದ್ಧ ನಿಲ್ಲಿಸೋಕೆ ಹಾತೊರೆಯುತ್ತಿರೋ ಹಾಗೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂಥ ಸ್ಫೋಟ ಮಾಡಿರುವಂಥದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂಥ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂಥದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರ್ಬೋದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ ಬ್ಲಾಸ್ಟ್ ಆಗಿರುವಂಥದ್ದು. ಟೆಕ್ಸಾಸ್ ರಿಫೈನರಿ ಸ್ಫೋಟದ ಹಿಂದೆ ಇರಾನ್ನ IRGC ಇದೆಯಾ? ಭೀಕರ ಬ್ಲಾಸ್ಟ್ಗೆ ಇರಾನ್ ಡ್ರೋನ್ ದಾಳಿ ಕಾರಣ ಶಂಕೆ ವ್ಯಕ್ತವಾಗ್ತಾ ಇದೆ. ಕದನ ವಿರಾಮದ ಬೆನ್ನಲ್ಲೇ ರಿಫೈನರಿಯಲ್ಲಿ ಅಗ್ನಿ ತಾಂಡವ ಆಡ್ತಾ ಇದೆ. ಅಮೆರಿಕ ಮೌನ ವಹಿಸಿದೆ. ಇರಾನ್ ಕೈವಾಡವನ್ನ ಅಧಿಕಾರಿಗಳು ಈಗ ತಳ್ಳಿ ಹಾಕಿರುವಂಥದ್ದು. ಪ್ರಮುಖವಾಗಿ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಇದರ ಸಂದರ್ಭದಲ್ಲಿ ಭೀಕರ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನೇ ಡ್ರೋನ್ ದಾಳಿ ಮಾಡಿದೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ.
ಒಂದು ವಾರದ ಹಿಂದೆ ಇರಾನ್ ಡ್ರೋನ್ಗಳು ವಾಷಿಂಗ್ಟನ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಯ ಮೇಲೆ ಹಾರಾಟವನ್ನ ನಡೆಸ್ತಾ ಇದ್ವು. ಅಮೆರಿಕದ ವಿದೇಶಾಂಗ ಸಚಿವರಾದಂತಹ ರುಬಿಯೋ ಮತ್ತು ರಕ್ಷಣಾ ಸಚಿವ ಹೆಕ್ಸೆತ್ ಸಭೆಯನ್ನ ನಡೆಸ್ತಾ ಇರುವಾಗಲೇ ಅಲ್ಲೇ ಪಕ್ಕದಲ್ಲೇ ಡ್ರೋನ್ ಕಾಣಿಸ್ಕೊಂಡಿತ್ತು. ಈ ಡ್ರೋನ್ ಯಾವುದೇ ದಾಳಿಯನ್ನ ಮಾಡಿರಲಿಲ್ಲ, ಆದರೆ ಅದು ಅಮೆರಿಕದ ವಾಯುನೆಲೆಗಳ ಮೇಲೆ ಬೇಹುಗಾರಿಕೆಗೆ ಬಿಟ್ಟಂತಹ ಡ್ರೋನ್ ಅಂತ ಹೇಳಲಾಗ್ತಾ ಇತ್ತು. ಈಗ ಅಮೆರಿಕದ ಮತ್ತೊಂದು ನಗರ ಟೆಕ್ಸಾಸ್ನ ಪೋರ್ಟ್ ಅರ್ಥರ್ ರಿಫೈನರಿ ಮೇಲೆ ಬ್ಲಾಸ್ಟ್ ಮಾಡಲಾಗಿದೆ. ಸೊ ಇದು ಆಕಸ್ಮಿಕನೋ ಅಥವಾ ಇರಾನ್ನ ಯೋಜಿತ ದಾಳಿಯೋ, ಇದ್ರ ಬಗ್ಗೆ ಇನ್ನಷ್ಟು ದೃಢಪಡಿಸಬೇಕಾಗಿದೆ. ಆದರೆ ಸದ್ಯದ ಮಟ್ಟಿಗೆ ಇದೇ ವಿಚಾರವಾಗಿ ಅಮೆರಿಕ ಮೌನ ತಾಳಿದೆ. ದೃಶ್ಯದಲ್ಲಿ ಒಮ್ಮೆ ಗಮನಿಸ್ತಾ ಇರಬಹುದು ನೀವು, ದಟ್ಟದಾದಂತಹ ಹೊಗೆ ಆವರಿಸಿದೆ, ಆಕಾಶಕ್ಕೆ ಆ ಹೊಗೆ ಹೋಗ್ತಾ ಇದೆ. ಮತ್ತೊಂದು ಕಡೆ ಬೆಂಕಿಯ ಕೆನ್ನಾಲಿಗೆ ಕೂಡ ಜೋರಾಗಿದೆ. ಇದು ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಇರಾನ್ ತಾನೇನು ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅಮೆರಿಕಾಗೆ ಟಕ್ಕರ್ ಕೊಡ್ತಾ ಇರುವಂಥದ್ದು. ಅಮೆರಿಕ ಈಗಾಗಲೇ ಇರಾನನ್ನು ಸರ್ವನಾಶ ಮಾಡಿಯೇ ತಿರ್ತೀನಿ ಅಂತ ಪಣವನ್ನು ತೊಟ್ಟಿತ್ತು. ಆದರೆ ಇಂತಹ ಸಂದರ್ಭದಲ್ಲಿ ಇರಾನ್ ಕೂಡ ದೊಡ್ಡಣ್ಣನಿಗೆ, ವಿಶ್ವದ ದೊಡ್ಡಣ್ಣನಿಗೆ ಟಕ್ಕರನ್ನು ಕೊಡುವ ರೀತಿಯಲ್ಲೇ ಪ್ರತಿದಾಳಿಯನ್ನ ಮಾಡ್ತಾ ಇತ್ತು. ಡ್ರೋನ್ಗಳ ಮುಖಾಂತರವಾಗಿ ಅಮೆರಿಕದ ಕೆಲವೊಂದಿಷ್ಟು ವಾಯುನೆಲೆಗಳನ್ನ ಉಡೀಸ್ ಮಾಡಲಾಗಿತ್ತು. ಈಗ ನೀವು ಗಮನಿಸ್ತಾ ಇರುವಂಥದ್ದು ಟೆಕ್ಸಾಸ್ನ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಈ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನೇ ಬ್ಲಾಸ್ಟ್ ಮಾಡ್ತಾ ಏನು ಅನ್ನೋ ವಿಚಾರವಾಗಿ ದೃಢಪಡಿಸಬೇಕಾಗಿದೆ. ಆದರೆ ಈಗಾಗಲೇ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಲಾಗ್ತಾ ಇತ್ತು. 5 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಿಸಬೇಕು ಅಂತ. ಆದರೆ ಇಂತಹ ಸಂದರ್ಭದಲ್ಲೇ ಸ್ಫೋಟದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನಿಲ್ಲುತ್ತಾ ಅಥವಾ ಮತ್ತಿದೇ ರೀತಿಯಾಗಿ ಮುಂದುವರಿಯುತ್ತಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ವೆಲ್ಕಮ್ ಬ್ಯಾಕ್. 10,000ಕ್ಕೆ ಕುಸಿಯುತ್ತಾ 1 ಗ್ರಾಮ್ ಚಿನ್ನ. ಚಿನ್ನದ ಬೆಲೆ ಏರಿಕೆಯಿಂದ ಗ್ರಾಹಕರು ಕಂಗೆಟ್ಟಿದ್ರು. ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಕೂಡ ಹಿಂದೇಟನ್ನ ಹಾಕ್ತಾ ಇದ್ರು. ಈಗ 10,000ಕ್ಕೆ 1 ಗ್ರಾಮ್ ಚಿನ್ನ ಕುಸಿಯುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. 1.5 ಲಕ್ಷದ ಹತ್ತಿರ ಬರುತ್ತಾ ಹಾಗಿದ್ರೆ ಕೆಜಿ ಬೆಳ್ಳಿ. ಯುದ್ಧದ ಎಫೆಕ್ಟ್ ಗೃಹಿಣಿಯರಿಗೆ ಸುವರ್ಣ ಕಾಲ ಈಗ ಕೂಡು ಬಂದಿದೆ. ಚಿನ್ನದ ಅಂಗಡಿಗಳತ್ತ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ ಜನರು. ಪ್ರಮುಖವಾಗಿ ಡಾಲರ್ ಬಲಗೊಂಡಿರೋದ್ರಿಂದ ಚಿನ್ನದಲ್ಲಿ ಇಳಿಕೆ ಆಗಿದೆ. ಹಾಗಾಗಿ 1 ಗ್ರಾಮ್ ಚಿನ್ನಕ್ಕೆ 10,000 ಆಗಬಹುದಾ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಹಣದುಬ್ಬರದ ಭೀತಿ ಎದುರಾಗಿದೆ. ಈಗಾಗಲೇ ಚಿನ್ನವನ್ನ ಕೊಂಡ್ಕೊಳ್ಬೇಕು ಅಂತ ಸಾಕಷ್ಟು ಜನ ಹೋದ್ರೂ ಕೂಡ ಚಿನ್ನದ ರೇಟನ್ನ ಕೇಳೇ ವಾಪಸ್ ಬರ್ತಾ ಇದ್ರು. ಚಿನ್ನದ ಬೆಲೆ ಯಾವಾಗ ಕಡಿಮೆ ಆಗುತ್ತಪ್ಪ ಅಂತ ಅಂದ್ಕೊಂಡು. ಬಂಗಾರ ಪ್ರಿಯರಿಗೆ ಜೊತೆಗೆ ಹೆಂಗಳಿಯರಿಗೆ ಒಂದು ಗುಡ್ ನ್ಯೂಸ್. ಗಣನೀಯವಾಗಿ ದಾಖಲೆಯ ಪ್ರಮಾಣದಲ್ಲಿ ಬಂಗಾರದ ರೇಟ್ ಇಳಿಕೆ ಆಗಿರುವಂಥದ್ದು. ಅಂದರೆ 1 ಗ್ರಾಮಿಗೆ 18,000 ತಲುಪಿದ್ದಂತಹ ಬಂಗಾರದ ಬೆಲೆ ಇದೀಗ 14,000, 13,800 ಹಾಗೆ ತಲುಪಿದೆ. ಸೊ ಇದು ರೈಟ್ ಟೈಮ್ ಅನ್ನೋ ನಿಟ್ಟಿನಲ್ಲೂ ಕೂಡ ನೋಡಲಾಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಆದರೆ ಬಲವಾದ US ಡಾಲರು, ಹೆಚ್ಚುತ್ತಿರುವಂತಹ ಹಣದುಬ್ಬರ ಮತ್ತು ಗಗನಕ್ಕೇರುತ್ತಿರುವಂತಹ ತೈಲ ಬೆಲೆಗಳಿಂದ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತಿದೆ. ಭೌಗೋಳಿಕ, ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆಯ ಸಮಯದಲ್ಲಿ ಅಂತಹ ಉತ್ಪನ್ನಗಳು ಸಾಮಾನ್ಯವಾಗಿ ಸುರಕ್ಷಿತ ಸ್ವರ್ಗ ಅಂತಾನೆ ಪರಿಗಣಿಸಲಾಗುತ್ತೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆ ಬೇಡಿಕೆ ದುರ್ಬಲಗೊಳಿಸಿರುವಂಥದ್ದು. ಜೊತೆಗೆ ಚಿನ್ನ ಮತ್ತು ಬೆಳ್ಳಿ ಎರಡೂ ಪ್ರಸ್ತುತ ಒತ್ತಡದಲ್ಲಿದ್ದು ತಮ್ಮ ಸ್ಥಿರ ಬೆಲೆ ಶ್ರೇಣಿಯನ್ನು ಕಾಯ್ದುಕೊಳ್ಳಲು ಹೆಣಗಾಡ್ತಾ ಇದೆ. ಹೀಗಾಗಿ ಎಲ್ಲ ಕಾರಣಗಳಿಂದ ಮತ್ತಷ್ಟು ಈ ಚಿನ್ನದ ಬೆಲೆ ಕಡಿಮೆ ಆಗುವಂತಹ ಸಾಧ್ಯತೆಯನ್ನು ಕೂಡ ನೋಡಲಾಗ್ತಾ ಇದೆ. ಅಂದರೆ ಈಗಾಗಲೇ ಸರಿಸುಮಾರು 4,500 ಪ್ರತಿ ಗ್ರಾಮ ಚಿನ್ನದ ಬೆಲೆ ಕಡಿಮೆ ಆಗಿರುವಂಥದ್ದು. ಬೆಳ್ಳಿ ದರ ಕೂಡ ಏಕಾಏಕಿ ತುಂಬಾ ಕಮ್ಮಿ ಆಗಿರುವಂಥದ್ದು. ಸೊ ಇದು ರೈಟ್ ಟೈಮು. ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರು ಅವರಿಗೆ ಇದು ಒಂದೊಳ್ಳೆ ಸದಾವಕಾಶ ಅಂತಲೂ ಕೂಡ ನೋಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಮೆರಿಕದ ಕಡೆ ಮುಖ ಮಾಡಿದ ಸ್ಟಾಕ್ ಮಾರ್ಕೆಟ್ ಉದ್ದಿಮೆ. ಈಗ 93,698 ಕೋಟಿ ಹಣ ಭಾರತದ ಸ್ಟಾಕ್ ಮಾರ್ಕೆಟ್ನಿಂದ ವಾಪಸ್ ಆಗ್ತಾ ಇದೆ. ರೂಪಾಯಿ ಬಿಟ್ಟು ಈಗ ಡಾಲರ್ ಕಡೆ ಸ್ಟಾಕ್ ಮಾರ್ಕೆಟ್ ಉದ್ದಿಮೆ ಹೋಗ್ತಾ ಇರುವಂಥದ್ದು. ಡಾಲರ್ ಬೇಡಿಕೆ, ರೂಪಾಯಿ ಮೌಲ್ಯ ಕುಸಿತವಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಜ್ಞರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. $1ಗೆ 93.93 ರೂಪಾಯಿಯನ್ನು ನೀಡಬೇಕು. ಹಾಗಾಗಿ ಭಾರತದ GDP 3ರಿಂದ 4% ಕಡಿಮೆ ಆಗುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಕೇಶವ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಭಾರತದ $1 ಟ್ರಿಲಿಯನ್ ಆಮದನ್ನ ಮಾಡಿಕೊಳ್ತಾ ಇದೆ ಅಮೆರಿಕ ಕಡೆ ಸ್ಟಾಕ್ ಮಾರ್ಕೆಟ್, ಹೀಗಾಗಿ ಮುಖ ಮಾಡಿದೆ ಅಂತ
ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಜ್ಞರು. ನೋಡಿ, ಪ್ರಮುಖವಾಗಿ ಸಾರ್ವಜನಿಕವಾಗಿ ಪಟ್ಟಿ ಮಾಡಲಾದಂಥ ಕಂಪನಿಗಳ ಶೇರ್ಗಳನ್ನ ಹೂಡಿಕೆದಾರರು ಖರೀದಿಸುವ ಮತ್ತು ಮಾರಾಟ ಮಾಡುವಂಥ ಒಂದು ಸಂಘಟಿತ ವೇದಿಕೆ ಆಗಿರುವಂಥದ್ದು ಈ ಸ್ಟಾಕ್ ಮಾರ್ಕೆಟ್. ಈ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಯುದ್ಧದ ಎಫೆಕ್ಟ್ ಎಲ್ಲದರ ಮೇಲೂ ಕೂಡ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕದ ಕಡೆ ಈಗ ಸ್ಟಾಕ್ ಮಾರ್ಕೆಟ್ ಉದ್ದಿಮೆ ಮುಖ ಮಾಡಿದೆ. 93,698 ಕೋಟಿ ಹಣ ಭಾರತದ ಸ್ಟಾಕ್ ಮಾರ್ಕೆಟ್ನಿಂದ ವಾಪಸ್ ಆಗಿರುವಂಥದ್ದು. ಹಾಗಾಗಿ ಡಾಲರ್ಗೆ ಬೇಡಿಕೆ ಬಂದಿದೆ, ರೂಪಾಯಿ ಮೌಲ್ಯ ಕುಸಿತವಾಗಿದೆ ಅಂತ ತಜ್ಞರು ಹೇಳಿದ್ದಾರೆ. ನಮ್ಮ ಜೊತೆ ಈಗ ಬೆಂಗಳೂರು ವಿವಿಯ ಅರ್ಥಶಾಸ್ತ್ರ ತಜ್ಞರು ಕೇಶವ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಡಾಲರ್ ಮೌಲ್ಯ ಜಾಸ್ತಿ ಆಗ್ತಿದೆ, ರುಪೀಸ್ ಮೌಲ್ಯ ಕಡಿಮೆ, ಅಂದರೆ ಪಾತಾಳಕ್ಕೆ ಬರ್ತಿದೆ. ಸ್ಟಾಕ್ ತುಂಬ ಪ್ರಮಾಣದಲ್ಲಿ ಇಂಡಿಯಾ ಬಿಟ್ಟು ಅಮೆರಿಕಕ್ಕೆ ಸಾಕಷ್ಟು ಜನ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್, ಏನು ವಿಷಯ ಅಂತ? ಈಗ ಒಂದು ಯುದ್ಧ ನಡೆದಾಗ ಏನಾಗುತ್ತೆ ಅಂತಂದರೆ ಒಂದು ಸೇಫ್ ಹೆವೆನ್ಸ್ಗೆ ಹುಡುಕ್ತಾರೆ. ಸೇಫ್ ಹೆವೆನ್ಸ್ ಯಾವುದು, ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋಣ ಅಂತ ನೋಡ್ತಿರ್ತಾರೆ. ಯುದ್ಧ ಆದಾಗ ಏನಾಗುತ್ತೆ, ಇನ್ನೂ ಒಂದು ಪ್ರಮುಖವಾದ ವಿಚಾರ ಏನು ಅಂದರೆ ತುಂಬ ಅನಿಶ್ಚಿತವಾಗಿರುತ್ತೆ. ಯಾವುದು ಸ್ಟೆಬಿಲಿಟಿ ಇರೋ ಕಡೆಗೆ ಹೋಗ್ತಾರೆ. ಒಂದು ಗೋಲ್ಡ್ ಕಡೆಗೆ ಹೋಗಬೇಕು, ಇಲ್ಲ ಡಾಲರ್ ಕಡೆಗೆ ಹೋಗಬೇಕು. ಈಗ ಡಾಲರಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಹೇಳಿದೆ ನಾವು ಇಲ್ಲ ಸ್ಟೇಬಲ್ ಆಗಿ ಇಟ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಭಾರತದಲ್ಲಿ ಏನು ಹೂಟೆ ಮಾಡಿದರು ಬೇರೆ ಬೇರೆ ದೇಶದವರು, ಈಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ, ಈ ಸ್ಟಾಕ್ ಮಾರ್ಕೆಟಲ್ಲಿ ಅವರು ನಮ್ಮ ದೇಶದಲ್ಲಿ ಹೂಟೆ ಮಾಡಿರ್ತಾರೆ. ಅವ್ರು ಹೂಟೆ ಮಾಡಿದಾಗ ನಮ್ಮ ದೇಶದ ಆರ್ಥಿಕ ಪ್ರಗತಿಗೂ ಒಂದಷ್ಟು ಅನುಕೂಲ ಆಗ್ತಿರುತ್ತೆ. ಅದರಿಂದ ಇವರೇನು ಮಾಡಿದ್ರು, ಮಾರ್ಚಿನ ತಿಂಗಳಲ್ಲಿ ಅಂದರೆ ಯುದ್ಧ ಶುರು ಆಗಿದ ನಂತರ ನಿಮಗೆ ಹೆಚ್ಚು ಕಮ್ಮಿ 93,698 ಕೋಟಿ ಹಣವನ್ನು ಇವರು ವಾಪಸ್ ತೊಗೊಂಡೋದ್ರು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇವರು ವಾಪಸ್ ತೊಗೊಂಡೋಗಿದ್ರಿಂದ ಏನು, ಇವಾಗ ಅವರು ವಾಪಸ್ ತೊಗೊಂಡೋಗುವಾಗ ಡಾಲರ್ಗೆ ಮತ್ತೆ ಬೇಡಿಕೆ ಬರುತ್ತೆ. ಡಾಲರ್ಗೆ ಬೇಡಿಕೆ ಬಂದಿರುತ್ತೆ, ರೂಪಾಯಿಗೆ ಮೌಲ್ಯ ಮತ್ತೆ ಕುಸಿಯುತ್ತೆ. ಸೊ RBI ಪದೇ ಪದೇ ಇಂಟರ್ವ್ಯೂನ್ ಮಾಡ್ತಾ ಇದೆ, ಆದರೆ ಅದು ಫಲ ನೀಡ್ತಾ ಇಲ್ಲ. ಯಾಕೆಂತಂದರೆ ತೊಗೊಂಡೋಗೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಹಾಗಾಗಿ ಮತ್ತೆ ಮತ್ತೆ ಡಾಲರ್ಗೆ ಗೇನ್ ಆಗ್ತಾ ಇದೆ. ರೂಪಾಯಿ ವ್ಯಾಲ್ಯೂ ಕಡಿಮೆ ಆಯಿತಾ ಅಂತ? ಯಾಕಂದರೆ ಸಾಕಷ್ಟು ಇಂಡಿಯಾದಲ್ಲಿ ಸ್ಟಾಕ್ಗೆ ಹಾಕ್ತಿದ್ರು, ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಈಗ ಶಿಫ್ಟ್ ಆಗ್ತಿದ್ದಾರೆ ಸರ್ ಅಮೆರಿಕಕ್ಕೆ ಅಂತ? ಈಗ ನೋಡಿ, ನಮ್ಮ ರೂಪಾಯಿಯ ಮೌಲ್ಯ ಇವಾಗ ಐತಿಹಾಸಿಕವಾಗಿ ಕಡಿಮೆ ಆಗಿದೆ, ಮೌಲ್ಯ ಕಡಿಮೆ ಆಗಿದೆ. ಇವತ್ತು ನಾನು ಬೆಲೆ ಚೆಕ್ ಮಾಡ್ತಾ ಇದ್ದೆ, $1 $93.93 ಕೊಡಬೇಕಾಗಿದೆ ನಾವು. ಸೊ ಅಂದರೆ ನಿಮ್ಗೇನಂದರೆ ನಾವು ಹೆಚ್ಚು ಹಣವನ್ನು ಕೊಡಬೇಕು. ನಮ್ಮ ರಾಷ್ಟ್ರ ಹೆಚ್ಚು ಆಮದಲ್ಲಿ ಅವಲಂಬಿಸಿದೆ. ನಾವು ರಫ್ತು ಮಾಡುವಂಥದ್ದು ಕಡಿಮೆ, ನಾವು ಆಮದು ಮಾಡ್ಕೊಳ್ಳೋವಂಥದ್ದು ಜಾಸ್ತಿ. ನಾವು ಆಮದು ಹೆಚ್ಚು ಮಾಡಿಕೊಂಡಾಗ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ನಾವೀಗ ನಮ್ಮ ರೂಪಾಯಿ ಹೆಚ್ಚು ಕೊಡಬೇಕಾಯ್ತಲ್ಲ, ನಾವೀಗ $93.93 ಕೊಡಬೇಕು ಪ್ರತಿ ಡಾಲರ್ಗೆ ಅಂದಾಗ ನಾವು ಹೆಚ್ಚಿಗೆ ಕೊಡಬೇಕಾಗತ್ತೆ ಹಣವನ್ನು. GDP ಸಹ ಕಡಿಮೆ ಆಗ್ಬೋದು ಈ ಒಂದು ಯುದ್ಧದಿಂದ, ಈ ಒಂದು ಸ್ಟಾಕ್ ಮಾರ್ಕೆಟ್ ಕುಸಿತದಿಂದ. ಖಂಡಿತ. ಯಾಕೆಂದರೆ ನೀವು ಏನಾಗುತ್ತೆ, ಉತ್ಪಾದನಾ ವಲಯ ಏನಾಗುತ್ತೆ, ಈಗ ನೋಡಿ ನೀವು ಗಮನಿಸ್ತಾ ಇದ್ದೀರಾ, ನಮ್ಮಲ್ಲಿ ಈಗ ಒಂದೊಂದೇ ಕೊರತೆ ಶುರು ಆಗುತ್ತೆ. ಈಗ ಗ್ಯಾಸ್ ಕಡಿಮೆ ಆಗ್ತಾ ಇರುತ್ತೆ. ಭಾರತ ಡೈವರ್ಸಿಫೈ ಮಾಡ್ತಾ ಇದೆ, ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ, ಜಪಾನ್ಗೆ ಹೇಳಿದ್ದೀವಿ, ಅಮೇರಿಕಾದಿಂದ ತರಿಸ್ಕೊಳ್ತಾ ಇದ್ದೀವಿ ಇವೆಲ್ಲ. ಬಟ್ ಇವೆಲ್ಲ ಬರಲಿಕ್ಕೆ ನಮಗೆ ಒಂದು 5 ದಿನ 10 ದಿನ ಆಗುವಾಗ ಅಷ್ಟು ಸರ್ವಿಸಸ್ ಏನು ಕಳ್ಕೊಂಡಿರ್ತೀವಲ್ಲ ಅದರದ್ದು ಮೌಲ್ಯ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಸೊ ಈಗ ಯಾವುದೋ ಒಂದು ಹೋಟೆಲ್ ಅಂತ ಇಟ್ಕೊಳ್ಳಿ, ನಾವು ಒಂದು ಹೋಟೆಲ್ ಮುಚ್ಚಿದ್ದೀವಿ, ಆ ಹೋಟೆಲ್ಗೆ ಒಂದು ವ್ಯಾಪಾರ ಪ್ರತಿ ವರ್ಷ ಇಷ್ಟಕ್ಕೆ ಆಗ್ತಾ ಇರುತ್ತೆ. 1 ತಿಂಗಳು ಅವ್ರದ್ದು ವ್ಯಾಪಾರ ನಿಂತೋಯ್ತು ಅಂತಂದರೆ ಅಷ್ಟು ನಮಗೆ ಲಾಸ್ ಆಗ್ತಾ ಇರುತ್ತೆ. ಈ ಥರದ್ದು ಇಡೀ ದೇಶದಲ್ಲಿ ಎಷ್ಟು ಹೋಟೆಲ್ ನಿಂತಿರ್ಬೋದು. ಅಥವಾ ನಾವು ಏನು ಈಗ ನಾವು ರಫ್ತು ಕಳಿಸ್ತಾ ಇದ್ವಿ, ನಮ್ಮ ತರಕಾರಿನ ಕಳಿಸ್ತಾ ಇದ್ವಿ, ಬಾಸ್ಮತಿ ಅಕ್ಕಿನ ಕಳಿಸ್ತಾ ಇದ್ವಿ, ಈ ಬಾಸ್ಮತಿಯೇತರ ಅಕ್ಕಿ ಸೋನಾ ಮಸೂರಿ ಕಳಿಸ್ತಾ ಇದ್ವಿ, ಮೊಟ್ಟೆ ಕಳಿಸ್ತಾ ಇದ್ವಿ, ಮಾಂಸ ಕಳಿಸ್ತಾ ಇದ್ವಿ, ಇನ್ನೊಬ್ಬ ಎಲೆಕ್ಟ್ರಾನಿಕ್ಸು, ಜೆಮ್ಸು, ಜೆವೆಲ್ರಿ, ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಭಾರತದಿಂದ ರಫ್ತಾಗ್ತಾ ಇತ್ತು. ಈ ಯುದ್ಧದಿಂದ ಏನಾಗಿದೆ, ಈ ಗಲ್ಫ್ ರಾಷ್ಟ್ರಗಳಿಗೆ ಹೋಗೋದು ಕಡಿಮೆ ಆಗಿದೆ. ಇನ್ನು ಬೇರೆ ದೇಶಗಳಿಗೆ ಏನು ನಾವು ರಫ್ತು ಮಾಡ್ತಾ ಇದ್ವಿ ಅದರದ್ದು ಪ್ರಯಾಣ ಜಾಸ್ತಿ ಆಗಿದೆ, ಮತ್ತು ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದಿಢೀರ್ನೆ ನಾವು ಇಲ್ಲಿಗೆ ಮಾರ್ತಾ ಇದ್ವಿ, ಗಲ್ಫ್ ರಾಷ್ಟ್ರಗಳಿಗೆ ನಾವು ಇಷ್ಟು ಮಾರ್ತಾ ಇದ್ದೀವಿ, ಅದನ್ನು ನಾವು ಬೇರೆ ರಾಷ್ಟ್ರಗಳಿಗೆ ಮಾರ್ಕೆಟ್ ಹುಡುಕಬೇಕು, ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಹಾಗಾಗಿ ಆ ಮಟ್ಟಕ್ಕೆ ನಮಗೆ ಖಂಡಿತ ತೊಂದರೆ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಬೆಂಗಳೂರು ವಿವಿಯ ಆರ್ಥಿಕ ಪ್ರೊಫೆಸರ್ ಆದ ಕೇಶವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.